ಆಫ್ರಿಕಾ ದೇಶದ ಮಹಿಳೆಯರ ಸ್ಥಿತಿಗತಿ ನಮಗಿಂತಲೂ ತುಂಬಾ ವರ್ಸ್ಟ್ ಆಗಿದೆ. ದ್ರೌಪದಿ ಪಾತ್ರವನ್ನ ನೀವು ಪ್ರಶ್ನಿಸಲ್ಲ, 5 ಜನ ಗಂಡಂದಿರು ಪ್ರಶ್ನಿಸಲ್ಲ. ಅವರನ್ನ ಪೌರಾಣಿಕ ಪಾತ್ರಗಳನ್ನಾಗಿ ಮಾಡಿ ಪೂಜಿಸ್ತೀರಾ. ಅದೇ ಒಂದು ಪಾತ್ರ ನಮ್ಮ ಮಧ್ಯೆನೇ ಹುಟ್ಕೊಂಡಾಗ, ನಮ್ಮ ಮನೆ ಹೆಣ್ಮಗಳೇ ಹಂಗೆ ಮಾಡಿದಾಗ ಯಾಕೆ ದಿವಸಿಸ್ತೀರಾ? ನಮ್ಮ ಯುವಕರಿಗೆ ಏನಾಗಿದೆ ಅಂದರೆ, ಸಂಸ್ಕೃತಿ ಸಾಹಿತ್ಯ ಇದನ್ನೆಲ್ಲ ಮಾತಾಡೋರೆಲ್ಲ ಔಟ್ಡೇಟೆಡ್ ಅನ್ನುವ ಒಂದು ತಪ್ಪು ಭಾವನೆಯಲ್ಲಿ ಇದ್ದಾರೆ. ನಮ್ಮ ದೋಷಗಳನ್ನು ಎತ್ತಿ ಹಿಡಿಯೋರೆ ನಮ್ಮ ಪ್ರಗತಿಯಲ್ಲಿ ನೆರವಾಗೋದು. ಲೆಫ್ಟಿಸ್ಟ್ ನಮಗೆ ವಿರೋಧಿಗಳಲ್ಲ, ಅವರು ನಮ್ಮನ್ನು ತಿದ್ದುವಂಥವ್ರು. ಇನ್ನೊಂದು, ಅದಕ್ಕಿಂತ ಮುಂಚೆ ನಾನು ಸಂಗಾತಿ ಸಂಪ್ರೀತಿ, ಇದು ದಾಂಪತ್ಯ ನೀತಿ. ಈಗ ಕೌಟುಂಬಿಕ ಜೀವನದ ಆಸಕ್ತಿ ನಿಮ್ಮ ಯುವಕರಲ್ಲಿ, ನಿಮ್ಮ ಹಿಂದೆ ಹೇಳ್ತಾ ಇದ್ರಿ, ಈಗಿನ ಮಕ್ಕಳಿಗೆ ಕುತೂಹಲನೇ ಕಡಿಮೆ ಆಗಿದೆ. ಒಂದು ಏನಂತೀರ ನೀವು, ಇನ್ಸ್ಪಿರೇಷನ್, ಆಮೇಲೆ ಆ ಪ್ರೀತಿ ವಿಶ್ವಾಸದ ರೊಮ್ಯಾಂಟಿಸಮ್ ಇಲ್ಲ, ಥ್ರಿಲ್ ಇಲ್ಲ. ಅದನ್ನು ಹೆಚ್ಚಿಸೋ ಸಲುವಾಗಿ ಈ ಸಾಮಾಜಿಕ ಮುಖ್ಯ ಆದ ದಂಪತಿಗಳನ್ನ ನಾನು ಪರಿಚಯಿಸಬೇಕು ಅಂತ 150 ಶ್ರೇಷ್ಠ ನಾಡಿನ ದಂಪತಿಗಳನ್ನು ಕರೆಸಿ ಅದನ್ನು ಕಾರ್ಯಕ್ರಮ ಮಾಡಿದೆ ಸರ್. ಅದು ಸುಧಾಮೂರ್ತಿ, ನಾರಾಯಣಮೂರ್ತಿ ಅವರನ್ನು ಶುರು ಮಾಡಿ ಸಾಹಿತ್ಯ, ಸಂಗೀತ, ತಂತ್ರಜ್ಞಾನ, ಕೃಷಿ ಎಲ್ಲ ವಲಯದ ದಂಪತಿಗಳನ್ನು ಪರಿಚಯಿಸಿದ ಕಾರ್ಯಕ್ರಮ. ಎಷ್ಟು ಎಪಿಸೋಡ್ಗಳು? 150 ಎಪಿಸೋಡ್. ಅದನ್ನು ಕೂಡ ನಿಲ್ಲಿಸೋಕ್ಕೆ ಪ್ರಯತ್ನಗಳಾದವು. ಕಾರ್ಯಕ್ರಮ ಯಶಸ್ವಿ ಆದರೂ ಕೂಡ ಎಷ್ಟೋ ಸಲ ಪ್ರೊಫೆಷ್ನಲ್ ಜಲಸು ನಮ್ಮನ್ನು ಹಿಂದೆ ಎಳೆದು ಬಿಡುತ್ತೆ. ಯಾಕೆಂದ್ರೆ ಈಗ ನಿವೃತ್ತಿ ಆಗಿರೋದ್ರಿಂದ ತುಂಬ ಫ್ರೀಯಾಗಿ ಮಾತಾಡ್ಬೋದು. ಅದೇ ಕೂಡ ನನಗೆ ಮುಳುವಾಯಿತು. ಶುಭೋದಯ ಕರ್ನಾಟಕ ತಾವು ಕೂಡ ಸುಮಾರು 500 ಸರ್, 500 ನಾನು ಇರುವಾಗಲೇ 500 ಸಂಚಿಕೆ ಮಾಡಿದ್ರಿ. ಈಗ ಬಹುಶಃ 1000 ದಾಟಿದೆ. ಅದಕ್ಕೆ ಶೀರ್ಷಿಕೆ ಗೀತೆ ಶುಭೋದಯ ಕರ್ನಾಟಕ. ಮನಸ್ಸಿನ ಮೊಗ್ಗನು ಮೆಲ್ಲನೆ ಅರಳಿಸಿ ಜ್ಞಾನವ ತುಂಬುವ ಶುಭೋದಯ, ಅದರ ಶೀರ್ಷಿಕೆ ಗೀತೆ ನಾನೇ ಕಂಪೋಸ್ ಮಾಡಿದ್ದೆ ಸರ್. ಈಗಲೂ ಅದು ಹೋಗ್ತಾ ಇದೆ. ಅದು ಯಾಕೆ ಅಂದ್ರೆ ನನಗೆ ಇನ್ನೊಂದು, ನನ್ನ ಬದುಕಿನ 500 ಪುಟಗಳು ಅದು. ನಿಮ್ಮಿಂದ ನಾನು ಎಷ್ಟೋ ಕಲ್ತಿದ್ದೀನಿ. 500 ಜನರ ಸಾಧಕರ ಜೊತೆಗೆ ನಾವು ಇಂಟ್ರ್ಯಾಕ್ಟ್ ಮಾಡುವ ಸಂದರ್ಭ ಇದೆಯಲ್ಲ, ಅದು ನನ್ನನ್ನು ಇನ್ನೂ ಹೆಚ್ಚು ಬೆಳೆಸ್ತು ಸರ್, ಗಟ್ಟಿಗೊಳ್ಳೋಕೆ ಸಾಧ್ಯ ಆಯಿತು. ಆ ಕಾರ್ಯಕ್ರಮ ನನಗೆ ಹೊಸ ಒಂದು ಆಯಾಮವನ್ನು ಕೊಡ್ತು. ಮಧುರ ಮಂಜುಳಗಾನ, ಸ್ಮರಣಾಂಜಲಿ, ಚಂದನೋತ್ಸವ, ಇಂಥೆಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿದ್ದು. ಬಸವ ಜನ್ಮಸ್ಥಳವಾದ ಬಸವನ ಬಾಗೇವಾಡಿ ಮತ್ತು ಕೂಡಲ ಸಂಗಮದಲ್ಲಿ ಅಹೋರಾತ್ರಿ 3 ದಿನ ರಾತ್ರಿ 3 ದಿನ ಹಗಲು ಅಹೋರಾತ್ರಿ ವಚನ ವೈಭವ ಅನ್ನೋ ಕಾರ್ಯಕ್ರಮ. ಅದರಲ್ಲಿ ಸಾಣೇಹಳ್ಳಿಯ ನಿರಂತರ ತಂಡದವರ ಕೂಡಲ ಸಂಗಮ ನಾಟಕ ಮತ್ತು ಶಶಿಧರ ಅಡಪ ಅವರ ರಂಗವಿನ್ಯಾಸ ಇವತ್ತಿಗೂ ನನ್ನ ಜನ್ಮನವನ್ನು ಹುಟ್ಟಿದ್ದಕ್ಕೂ ಸಾರ್ಥಕ ಅನ್ನುವ ಕಾರ್ಯಕ್ರಮ. ಜಾಮದಾರ್ ಅವರ ಮಾರ್ಗದರ್ಶನದಲ್ಲಿ 2009ರಲ್ಲಿ ಮಾಡಿದ್ದು. ಅದು ಕೂಡ ನನ್ನ ಜೀವನದ ಮೈಲುಗಲ್ಲು. ಅದನಂತರ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆ, ಹೆಜ್ಜೆ ಗುರುತು, ಅಕ್ಕ ಮಹಾದೇವಿಯ ಹುಟ್ಟು ಮತ್ತು ಅಂತ್ಯ, ಇದರ ಮಧ್ಯೆ ಹೆಜ್ಜೆ ಇಟ್ಟಂಥ ಪ್ರಮುಖ ಶರಣ ಸ್ಥಳಗಳು. ಒಂದು ಉಡತಡಿ, ನಂತರ ಬಂದವರ ಓಣಿ, ಆಮೇಲೆ ಬಸವ ಕಲ್ಯಾಣ, ಅದಾದ ನಂತರ ಶ್ರೀಶೈಲ, ಕದಳಿಯ ವನ. ಈ ಎಲ್ಲ ವನಗಳಿಗೂ ಭೇಟಿ ನೀಡಿ 1.5 ಗಂಟೆಯ ಸಾಕ್ಷ್ಯಚಿತ್ರ ಮತ್ತು ಚಿತ್ರವನ್ನು ಮಾಡಿದ್ದು. ಅದಕ್ಕೆ ದುಡ್ಡನ್ನು ನಮ್ಮ ಲೀಲಾದೇವಿ ಆರ್ ಪ್ರಸಾದ್ ಅವರು, ಉಡತಡಿಯ ಅಕ್ಕ, ಇದು ಅಕ್ಕನ ಸಮಿತಿಯವರು ಕೊಟ್ಟರು. ನನ್ನ ಆ ಒಂದು ಕಿರುಚಿತ್ರದಲ್ಲಿ ನನ್ನ ಮಗಳೇ ಅಕ್ಕ ಮಹಾದೇವಿಯ ಪಾತ್ರವನ್ನು ಮಾಡಿದ್ದು. ಅದರ ಜೊತೆಗೆ ನನ್ನ ಆಧ್ಯಾತ್ಮಿಕ ಜರ್ನಿನೂ ಕೂಡ ಆಗಿತ್ತದು. ತುಂಬ ಪ್ರೀತಿ ಪಟ್ಟು ಅಂಥ ಒಂದು ಅಮೋಘವಾದಂಥ ಕಿರುಚಿತ್ರವನ್ನು ಮಾಡಿ ಇಡೀ ನಾಡಿನ ಎಲ್ಲ ಮಠಮಾನ್ಯಗಳಿಗೆ ನಿರ್ಮಲಾ ಎಲಿಗಾರ್ ಅಂದರೆ ಯಾರು ಅಂತ ಪರಿಚಯಿಸಿದ, ನಮ್ಮ ಸಮಾಜಕ್ಕೆ ಪರಿಚಯಿಸಿದಂಥ ಒಂದು ಕಿರುಚಿತ್ರ. ಆ ಪರಿಚಯದ ರೂವಾರಿ ಲೀಲಾದೇವಿ ಆರ್ ಪ್ರಸಾದ್ ಅವರು ಎಲ್ಲ ಮಠಮಾನ್ಯಗಳಿಗೆ ಹೋಗಿ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ, ಇಲ್ಲಿ ಎಲ್ಲ ಮಠಮಾನ್ಯಗಳಲ್ಲಿ ಈಗ 4 ಭಾಷೆಯಲ್ಲಿ ಅದು ತರ್ಜುಮೆಗೊಂಡಿದೆ. ನಮ್ಮ ಇದು ಶ್ರೀಶೈಲಕ್ಕೆ ಹೋದರೂ ಕೂಡ ಅಕ್ಕ ಮಹಾದೇವಿ ಆ CD ತೆಲುಗಿನಲ್ಲಿ,
ಮಹಾರಾಷ್ಟ್ರಕ್ಕೆ ಹೋದ್ರೆ ಅಲ್ಲಿ ಮಠಮಾನ್ಯದಲ್ಲಿ ಮರಾಠಿಯಲ್ಲಿ, ಕರ್ನಾಟಕದಲ್ಲಿ ಕನ್ನಡದಲ್ಲಿ, ಆಂಧ್ರದಲ್ಲಿ ಕೇರಳದಲ್ಲಿ ತೆಲುಗು. ತೆಲುಗು, ಈ ಎಲ್ಲ ಭಾಷೆಯಲ್ಲಿ ಅದು ಡಾಕ್ಯುಮೆಂಟ್ರಿ ಈಗ ಲಭ್ಯ ಇದೆ. ಇವೆಲ್ಲ ಅವಕಾಶಗಳನ್ನು ನಾನು ಚೆನ್ನಾಗಿ ದುಡಿಸ್ಕೊಂಡೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಇದು ನೀವು ಅದು ಶುಭೋದಯ ಕರ್ನಾಟಕದಲ್ಲಿ ಭಾಳಷ್ಟು ಜನರಿಗೆ ಪ್ಲ್ಯಾಟ್ಫಾರ್ಮ್ ಸಿಕ್ತು. ಈಗ ಉದಾಹರಣೆಗೆ ಹೇಳೋದಾದ್ರೆ, ನಾನು ಬಹಳ ಪಾಪ್ಯುಲರ್ ಹ್ಯೂಮನ್ ರಿಸೋರ್ಸ್ ಟ್ರೈನರ್ ಇದ್ದೆ, ಭಾಷಣಕಾರ ಇದ್ದೆ, ರೈಟರ್ ಇದ್ದೆ. ಆದ್ರೆ ಆ ಶುಭೋದಯ ಕರ್ನಾಟಕದ ಎಕ್ಸ್ಪೋಜರ್ ಭಾಳ ಅನ್ಎಕ್ಸ್ಪೆಕ್ಟೆಡ್ ಆಯಿತು. ನಾನೇ ಶುಭೋದಯ ಕರ್ನಾಟಕಕ್ಕೆ ನಟ ರಾಮಕೃಷ್ಣ ಅವರಿಗೆ ಅವತ್ತು ಡೇಟ್ ಕೊಟ್ಟಿದ್ದೆ. ಅವರು ಅನಿರೀಕ್ಷಿತವಾಗಿ ಮಗನ ಹತ್ರ ಇಂಗ್ಲೆಂಡಿಗೆ ಹೋದರು. ಇಲ್ಲ ಯಾರೂ ಇಲ್ಲ, ನೀವೇ ಬಂದುಬಿಡ್ರಿ ಸರ್ ಅಂತಂದ್ರಿ. ಸರ್ ನೀವು ಸಿಕ್ಕರೆ ಹೂ ಅಂದಿದ್ರು ಒಂಥರ ಮೆರಾಕಲ್ ಸರ್. ಅದು ಹೈಯೆಸ್ಟ್ ವ್ಯೂವರ್ಸ್ ಅಂತ ತಗೊಂಡು. ಹೌದು ಹೌದು ಹೌದು. ನಿಮ್ಮ ಪ್ರತಿಭಾವಂತ ಮಾತುಗಳಿದೆಯಲ್ಲ, ನಿಮ್ಮ ಜೀವನದ ಒಂದು ಏನಂತೀರ ಯಾನ, ಅದು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಂತ. ನಮ್ಮ ಆ್ಯಂಕರ್ಸ್ ಕೂಡ ಚೆನ್ನಾಗಿ ಪ್ರಶ್ನೆ ಶ್ರೀನಿವಾಸು, ಕಲಾದೇಗಲ್ ಶ್ರೀನಿವಾಸು ಸರ್. ನೀವು ನಂಬ್ತೀರಿ, ಆಂಕರ್ ಅಂದ ತಕ್ಷಣ ನಾನು ಮಾತು ಹೇಳಬೇಕು. ಆವಾಗ ದೂರದರ್ಶನ ಅಂದರೆ ಚಂದನನ ಅದೇ ಸ್ಟೇಲ್ ಸೆಟಪ್ಪು, ಅದೇ ಸ್ಟೇಲ್ ಆ್ಯಂಕರ್ಸು, ಅದೇ ಇದಿತ್ತು. ಡಲ್ ಅಂತು ಅದನ್ನು ಮುರಿಬೇಕು ಅನ್ನೋ ಕನಸು ನನಗೆ ಬಂತು ಸರ್. ಒಂದು ಸಿಕ್ಕ ಅವಕಾಶವನ್ನು ತಗೊಂಡು ಶಶಿಧರ್ ಅಡಪ ಅವರು ಪರಿಚಯ ಆಗಿತ್ತು. ಎಷ್ಟು ಅದ್ಭುತ ಸೆಟ್ ಇತ್ತು, ಅದ್ಭುತ ಸೆಟ್ಟು, ಆಮೇಲೆ ಲೈವ್ ಎಂಟ್ರೆನ್ಸು. ನಂಗೆ ಅದು ಭಾರಿ ಆಶ್ಚರ್ಯ ಆಯಿತು. ಅದು ಮ್ಯೂಸಿಕ್ ಪ್ರೋಗ್ರಾಮ್ ನೀವು ಬರೋದನ್ನು ಕೊಡೋದು. ಬಹುಶಃ ಕರ್ನಾಟಕ ಕನ್ನಡ ಮಾಧ್ಯಮದ ಇತಿಹಾಸದಲ್ಲೇ 2 ಗಂಟೆಗಳ ಕಾಲ ಲೈವನ್ನು ಕೊಟ್ಟು ಅದರಲ್ಲಿ ಸುಮಾರು 8 ಸೆಗ್ಮೆಂಟ್ಸನ್ನು, ಅದರಲ್ಲಿ ಮಧ್ಯೆ ಮಧ್ಯೆ ನ್ಯೂಸ್ ಬರ್ತಿತ್ತು, ಮಧ್ಯೆ ಮಧ್ಯೆ ಹೊಸ ರುಚಿ ಬರ್ತಿತ್ತು, ಮಧ್ಯೆ ಮಧ್ಯೆ ಆರೋಗ್ಯದ ಟಿಪ್ಸ್ಗಳು ಬರ್ತಿತ್ತು ಸರ್. ನೀವು ನೋಡಿದ್ದೀರಾ? ಅದನ್ನೆಲ್ಲ ಇದು ಕೃಷಿಗೆ ಸಂಬಂಧಪಟ್ಟ ವಿಷಯ, ಒಂದು ಪ್ಯಾಕೇಜು. ಎಷ್ಟು ರಿಸ್ಕಿ ಅಂದರೆ, ಅದು ಲೈವ್ ಇರೋದ್ರಿಂದ ಅವ್ರು ಏನಾರ ಕಾಂಟ್ರವರ್ಸಿ ಮಾತಾಡ್ಬಿಟ್ರೆ ನಿಮ್ಮ ಅಧಿಕಾರ ಯು ಆರ್ ಲೂಸಿಂಗ್ ಯುವರ್ ಪವರ್. ಅದೆಲ್ಲ ರಿಸ್ಕ್ ಇಟ್ಕೊಂಡು ನೀವು ಮಾಡಿದ್ರಿ. ಆಮೇಲೆ ನನಗೆ ಆ್ಯಂಕರ್ ಕೊಡ್ರಿ, ನನಗೆ ಆ್ಯಂಕರ್ ಕೊಡಿ ಅಂತ ಕ್ಯೂ ನಿಲ್ತಿದ್ರು ಸರ್. ಒಳ್ಳೆ ರೆಹಮಾನ್ ಅವರೆಲ್ಲ ತುಂಬ ಹೆಸರು ಪಾಪ್ಯುಲರ್ ಆದರು. ಆಮೇಲೆ ಅಪರ್ಣ ಇವರೆಲ್ಲ ನಾವು ಮಾಡ್ತೀವಿ ಆ್ಯಂಕರಿಂಗ್, ಮೊದಲು ಬೇಡ ಅಂತಿದ್ರು. ಆ್ಯಂಕರಿಂಗ್ ನಾವು ಮಾಡ್ತೀವಿ, ನನಗೆ ಅವಕಾಶ ಕೊಡಿ ಸರ್. ಇಷ್ಟಿಷ್ಟು ಪತ್ರಗಳು, ಅರ್ಜಿಗಳು, ಎಷ್ಟೋ ಅರ್ಜಿಗಳು MP ಗಳು, ಕೇಂದ್ರ ಸರ್ಕಾರದ MP ಗಳು ರೆಫರ್ ಮಾಡಿ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು ಸರ್. ಶುಭೋದಯ ಕರ್ನಾಟಕದ ಗೆಸ್ಟ್ ಆಗಿ ಇವ್ರನ್ನ ಕರೀರಿ ಅಂತ ಸ್ಮೃತಿ ಇರಾನಿ ಅವರು ಬರೆದಂಥ ಪತ್ರ ಇದೆ. ಆಮೇಲೆ ಉಮೇಶ್ ಜಾಧವ್, ಗುಲ್ಬರ್ಗ MP, ಅವರು 3-4 MP ಗಳು ನನಗೆ ಪತ್ರ ಬರೆದು ಇವ್ರನ್ನ ನಿಮ್ಮ ಶುಭೋದಯ ಕರ್ನಾಟಕ ಆ ಥರದ ಒಂದಿಷ್ಟು ಅಭಿಮಾನ. ಅದು ಪಾಪ್ಯುಲರ್ ಆಗಿ ಎಲ್ಲ ದಿನಪತ್ರಿಕೆಗಳ ಬಗ್ಗೆ ಅದು ಬಂತು ಸರ್. ನನಗೆ ಗೊತ್ತಿಲ್ಲ ಎಷ್ಟೋ ಮಾಧ್ಯಮದವ್ರಿಗೆ ಇವ್ರು ಸುಳ್ಳು ಹೇಳ್ತಾರೆ, ಫೇಕ್ ಮಾಡ್ತಾರೆ, ಅದು ಲೈವ್ ಅಲ್ಲ ಅಂತ, ರೆಕಾರ್ಡೆಡ್ ಲೈವ್ ಅಂತ ಲೈವ್ ಅಂತ ಹೇಳ್ತಾರೆ. ಬಟ್ ಅದು ಲೈವ್ 2 hours ಸರ್. ಯಾರ್ಯಾರು ಬಂದ್ರು? ಪುನೀತ್ ರಾಜ್ಕುಮಾರ್ ಬಂದ್ರು. ಪುನೀತ್ ರಾಜ್ಕುಮಾರ್ ಅವರಿಂದ ಪ್ರಾರಂಭ ಆಯಿತು. ಅದಾದ ನಂತರ ನಾಡಿನ ಖ್ಯಾತ ಗವರ್ನರು, ಮುಖ್ಯಮಂತ್ರಿಗಳು, ಸಾಹಿತಿಗಳು, ಚಲನಚಿತ್ರ ನಟರು, ತಂತ್ರಜ್ಞರು, ಚೀಫ್ ಜಸ್ಟಿಸು ಸಂತೋಷ್ ಹೆಗಡೆ ಅವ್ರನ್ನ ಒಳಗೊಂಡಂತೆ ಲೋಕಾಯುಕ್ತ ಸದಸ್ಯರು, ಚೀಫ್ ಸೆಕ್ರೆಟರಿ ನಾರಾಯಣ ಮೂರ್ತಿ, ಸುಧಾಮೂರ್ತಿ ಸರ್ ಹೆಸರಿಸ್ತಾ ಹೋದ್ರೆ ನಾಡಿನ ಖ್ಯಾತ 500 ದೊಡ್ಡ ಸಾಧಕರು ಅವರು ಬಂದಿದ್ದೇ. ಈಗ ನೋಡಿ ಸರ್, ಅದು ಈಗ ನೋಡಿ ಮೇಡಮ್, ಅದು ಲೈವ್ ಮಾಡಕ್ ಆಗ್ತಾ ಇಲ್ಲ ಸರ್. 1 hour ಇಳಿದಿದೆ ಈಗ. ನಾನು ಯಾಕೆಂದ್ರೆ ಸೆಟ್ಟು ಕೂಡ ಅದು ಲೈವ್ ಅಲ್ಲ, ರೆಕಾರ್ಡೆಡ್, ಕ್ರೋಮೋ ಕೀಯಿಂಗ್ ಅಂತಾರಲ್ಲ, ಅಂದ್ರೆ ವರ್ಚುವಲ್ ಇದರಲ್ಲಿ ಮಾಡ್ತಾರೆ. ಅದು ಅಷ್ಟು ಎಫೆಕ್ಟಿವ್ ಇಲ್ಲ. ಬಟ್ ನಂಗೆ ಗೊತ್ತಿಲ್ಲ, ನಮಗೆ ಈಗ ಸದ್ಯದ ಪರಿಸ್ಥಿತಿ ಬಗ್ಗೆ ಹೇಳೋದು ಕಷ್ಟ ಆಗ್ತದೆ. ನೀವು ವಿವಾದದ ವಿಷಯ ಬಂದಾಗ ನಿಮ್ಗೆ ಅಷ್ಟೆಲ್ಲ ಸಪೋರ್ಟ್ ಮಾಡಿದ ಮಹೇಶ್ ಜೋಶಿ ಅವರು ಯಾಕೆ ಮುನಿಸ್ಕೊಂಡ್ಬಿಟ್ರು? ನೀವು ಎಷ್ಟು ಚೆನ್ನಾಗಿದ್ರಿ, ಹೆಲ್ಪ್ ಮಾಡಿದ್ರಿ, ಪಾಪ್ಯುಲರ್ ಆಗಿದ್ರಿ, ನೀವು ಉತ್ತರ ಕರ್ನಾಟಕದವರು, ಅವರು ಉತ್ತರ ಕರ್ನಾಟಕದವ್ರು, ಹಿಂಗೆಲ್ಲ ಹೇಳ್ತಾರೆ ಕರೆ ಸರ್. ಭವಿಷ್ಯ ಏನಾಯಿತು ಅಂತಂದರೆ, ನನಗನ್ಸಿದ ಮಟ್ಟಿಗೆ ಅವರ ಈ ಅಧಿಕಾರದ ಒಂದೊಂದು ಸಲ ಮದಗಳು ನಮ್ಮನ್ನು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ, ಅನ್ನದಾಹಕ್ಕಿಂತ ದಾತುರ, ಅನ್ನದಾತುರಕ್ಕೆ ಅಥವಾ ದಾತುರ ತೀಕ್ಷ್ಣತಾ ಹೆಣ್ಣು ಗಂಡು ಒಲವು, ಮನ್ನನೆಯ ದಾಹವದು ಅತೀವ ತೀಕ್ಷ್ಣತಮ, ಸುಡುವುದು ಆತ್ಮವನೇ ಮಂಕುತಿಮ್ಮ. ಈ ಮನ್ನನೆಯ ದಾಹ ಇದೆಯಲ್ಲ, ನಮ್ಮ ಅಂತಸತ್ವವನ್ನೇ ಸುಟ್ಟು ಬಿಡುತ್ತೆ ಸರ್, ಮನುಷ್ಯತ್ವವನ್ನೇ ಸುಟ್ಟು ಬಿಡುತ್ತೆ. ಆ ದಾಹ ಇದೆಯಲ್ಲ, ಈ ಮದಗಳು, ಅಧಿಕಾರ, ಸೌಂದರ್ಯ, ಈ ಮದಗಳು ಕೂಡ ನಮ್ಮನ್ನು ಎಷ್ಟೋ ಸಲ ನಮ್ಮ ವ್ಯಕ್ತಿತ್ವದಿಂದ ನಮ್ಮನ್ನು ದೂರಗೊಳಿಸೋಕ್ಕೆ ಪ್ರಯತ್ನ ಪಡುತ್ತೆ.
ಅದರಿಂದ ನಾವು ದೂರ ಅದಕ್ಕೆ ಅಂಟಿಕೊಳ್ಳದೆ ನಮ್ಮ ಅಸ್ತಿತ್ವವನ್ನು ಉಟ್ಕೊಂಡವರು ಮನುಷ್ಯರಾಗ್ತಾರೆ. ಇಲ್ಲಾಂದರೆ ಅವರು ರಾಕ್ಷಸ ಪ್ರವೃತ್ತಿಗೆ ಬದಲಾಗುವ ಆತಂಕ ಇರುತ್ತೆ. ಬಹುಶಃ ಒಂದೊಂದು ಸಲ ನನಗನ್ಸುತ್ತೆ ಅವರು ಆ ಪ್ರವೃತ್ತಿಯತ್ತ, ಆ ದುರಂಕಾರ, ದರ್ಪ ಇವನ್ನು ತಮ್ಮನ್ನು ಮೈಗೂಡಿಸ್ಕೊಂಡ್ರು ಅಂತ ನನಗನ್ಸುತ್ತೆ. ನನ್ನ ಒಂದು ಅವಲೋಕನ ಎಷ್ಟು ಸತ್ಯ ನನಗೆ ಗೊತ್ತಿಲ್ಲ. ಅವರು ಅಷ್ಟು ಒಳ್ಳೆಯವರು ಮಾಡಿದವರು. ನಮ್ಮ ಹಾವೇರಿಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜಿಲ್ಲೆ ಅದು ನಮ್ಮದೇ ಜಿಲ್ಲೆ. ನನಗೆ ಸುಮಾರು ನಾನು ವಿದ್ಯಾರ್ಥಿ ದಶೆಯಿಂದನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ RC ಹಿರೇಮಠ ಅವರು ಇದಾದಾಗ ಅಧ್ಯಕ್ಷರಾದಾಗ, ಹುಬ್ಬಳ್ಳಿ ಮತ್ತು ಇಲ್ಲಿ ಕೂಡ ಆದಾಗ ನಾನು ಹುಬ್ಬಳ್ಳಿಯಲ್ಲಿ ಪ್ರತಿನಿಧಿಯಾಗಿ ಕೆಲಸ ಮಾಡಿದಂಥವಳು. ಅಲ್ಲಿಂದ ನಾನು ಇಂಡಿಪೆಂಡೆಂಟಾಗಿ ಅನೇಕ ವೇದಿಕೆಗಳನ್ನು ನಿರ್ವಹಿಸುವ ಮಟ್ಟಿಗೆ ಬಂದೆ. ಚಂಪಾವರ ಕಾಲದಲ್ಲಿ ಬೀದರಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖ್ಯ ವೇದಿಕೆಯನ್ನು ಸಂಪೂರ್ಣವಾಗಿ ನಿರ್ವಹಿಸಿದ ಹೊಣೆ ನಂದು. ನಂತರ ಮನು ಬಳಿಗಾರ್ ಅವರು ಆದಾಗ ಮಹಿಳೆಯ ಪ್ರಥಮ ಸಾಹಿತ್ಯ ಸಮ್ಮೇಳನಕ್ಕೆ ಸುಧಾಮೂರ್ತಿಯವರು ಅಧ್ಯಕ್ಷೆಯಾದಾಗ ನಾನು ಇಂಡಿಪೆಂಡೆಂಟಾಗಿ ಎಲ್ಲ ವೇದಿಕೆಯನ್ನು ನಿರ್ವಹಿಸಿದ ಅನುಭವ. ಅದೇನು ಕನ್ನಡ ಅಂದರೆ, ಶಿಗ್ಗಾವಿ ಹಾವೇರಿ ಅಂದರೆ, ನನ್ನ ಉತ್ತರ ಕರ್ನಾಟಕ ಅಂದರೆ ನನಗೆ ಅತೀವ ಹುಂಬು ಪ್ರೀತಿ. ನಾನು ತುಂಬ ರಿಫೈನ್ಡ್ ಪ್ರೀತಿ ಅನ್ನಲ್ಲ, ಒಂದೊಂದು ಸಲ ಹುಂಬು ಪ್ರೀತಿ. ಆ ಪ್ರೀತಿಯೇ ಕಾರಣ ಇರ್ಬೋದು. ಮಹೇಶ್ ಜೋಶಿಯವರ ಒಂದು ಆಹ್ವಾನೆಯ ಮೇರೆಗೆ, ಮನವಿಯ ಮೇರೆಗೆ ನಾನು ದೂರದರ್ಶನದ ಕಾರ್ಯಕ್ರಮದ ಮುಖ್ಯಸ್ಥಿಯಾಗಿ ಅದೇ ಸಂದರ್ಭದಲ್ಲಿ ಆಕಾಶವಾಣಿ ಚಾನಲದ 2 ಚಾನಲ್ಗಳ ಬಹುಶಃ ಮಾಧ್ಯಮದ ಕೇಂದ್ರ ಸರ್ಕಾರದ ಮಾಧ್ಯಮದ ಇತಿಹಾಸದಲ್ಲಿಯೇ ಮೊದಲ ಏಕೈಕ ಮಹಿಳೆ 2 ವಾಹಿನಿಗಳ ಮುಖ್ಯಸ್ಥಿಯಾಗಿ ಕೆಲಸ ಮಾಡಿದ್ದು. ಅದು ಮತ್ತೆ ಆಕಾಶವಾಣಿ. ಅಂತಹ ಒಂದು ಹಿರಿಮೆಯ ಕೆಲಸದಂತೆ ಇದ್ದರೂ ಕೂಡ ನನಗೆ ಬಿಡುವು ಇರಲಿಲ್ಲ. ಆದರೂ ಕೂಡ ನಾನು ಹಾವೇರಿ ಅನ್ನುವ ಕಾರಣಕ್ಕಾಗಿ ಕನ್ನಡದ ಮೇಲಿನ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲಿನ ಪ್ರೀತಿಯಿಂದ ಹೋಗಿದ್ದೆ. ಆದರೆ ಅಲ್ಲಿ ಹೋದ ಮೇಲೆ ಮಹೇಶ್ ಜೋಶಿಯವರ ಧೋರಣೆ, ಅವ್ಯವಸ್ಥೆ ನನ್ನನ್ನು ಸ್ವಲ್ಪ ಕಂಗಡಿಸಿದ್ದು ಉಂಟು. ನಾನು ಕೂಡ ಆ ಒಂದು ಇದರಲ್ಲಿ ಸತ್ಯವನ್ನು ಮಾತಾಡಿದ್ದೀನಿ, ಅವರ ಧೋರಣೆಯನ್ನು ಖಂಡಿಸಿದ್ದೀನಿ. ಆ ಖಂಡನೆಗೆ ನನಗೆ ಎಲ್ಲೂ ಮನಸ್ತಾಪ ಇಲ್ಲ. ಅವರು ತಾವು ದುಡಿದ ಸಂಸ್ಥೆ ದೂರದರ್ಶನ, ಅವರು ಅದೇ ನಾನು ಕೇಳಿದ ಪ್ರಶ್ನೆ. ಅವರೇ ಮಾಧ್ಯಮದ, ನಾನು ಹಿರಿಯ ಅಂದಾಗ ಮೈಸೂರು ದಸರೆಯ ಲೈವ್ ಕಾರ್ಯಕ್ರಮಗಳನ್ನ ನಿಲ್ಲಿಸ್ಬಿಡ್ತೀನಿ, ನನಗೆ ವ್ಯವಸ್ಥೆ ಆಗಿಲ್ಲ ಅಂತ ಗಟ್ಟಿಯಾಗಿ ಅವರೇ ಹೇಳಿದ್ದಾರೆ. ಅದಕ್ಕೆ ದಾಖಲೆಗಳು ಇದೆ. ನನಗೆ ಪಾಸ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ, VVIP ಪಾಸ್ ನಮಗೆ ಲಭ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಮೈಸೂರಿನ ದಸರಾವನ್ನು ನಿಲ್ಲಿಸ್ತೀನಿ ಅಂತ ಹೇಳಿದಂಥ ನೀವು ವ್ಯಕ್ತಿ ಈಗ ನಾನೇ ಇಲ್ಲಿ ಬಂದಾಗ ಇಷ್ಟು ಉಡಾಪೆಯಾಗಿ, ಇಷ್ಟು ಹಗುರಾಗಿ ಈ ಒಂದು ಸೀರಿಯಸ್ ಇಶ್ಯೂವನ್ನು ತಗೊಳ್ತಿರಲ್ಲ, ಇದು ನ್ಯಾಯನ ಅಂತ ಕೇಳಿದ್ದೀನಿ ನಾನು. ನನಗೆ ಅದರ ಬಗ್ಗೆ ಯಾವ ರಿಗ್ರೆಟ್ಸು ಇಲ್ಲ. ಆದರೆ ಅವರ ಆ ಒಂದು ಸನ್ನತನ, ನನ್ನ ಸದಸ್ಯತ್ವವನ್ನು ರದ್ದುಗೊಳಿಸಿ ನನಗೆ ನೀಡಲಾದ ಸಾಹಿತ್ಯ ವಲಯಕ್ಕೆ ನೀಡಲಾದ ಪಂಕಜಶ್ರೀ ಪ್ರಶಸ್ತಿಯನ್ನು ಹಿಂತೆಗೆದುಕೊಳ್ಳುವಷ್ಟು ಕೀಳಮಟ್ಟದ ವ್ಯಕ್ತಿತ್ವ ಅಂತ ನಾನು ಭಾವಿಸಿರಲಿಲ್ಲ. ಅವು 2 ಇದನ್ನು ರದ್ದುಗೊಳಿಸೋದ್ರಿಂದ ನನ್ನ ವ್ಯಕ್ತಿತ್ವ ಎಲ್ಲೂ ಚ್ಯುತಿ ಬಂದಿಲ್ಲ ಅಲ್ವಾ. ಹೀಗಾಗಿ ಮಹೇಶ್ ಜೋಶಿ ಅವರು ತಿದ್ದುಕೊಳ್ಳೋಕೆ ಒಂದು ಆಸ್ಪದ ಇದೆ. ಇನ್ನೂ ಅವರು ತಿದ್ದುಕೊಳ್ಳಿ ಅಂತ ಬಯಸ್ತೀನಿ ನಾನು. ಅವ್ರು ತಿದ್ದುಕೊಳ್ಳಿ ಬಿಡಲಿ, ಅದರಿಂದ ಏನಾಗಬೇಕು. ಆದರೆ ಅವರ ಈ ಒಂದು ಧೋರಣೆಯನ್ನು ನಾನು ಇವತ್ತಿಗೂ ಖಂಡಿಸ್ತೀನಿ ಸರ್. ಅವರ ಈ ದುರಂಕಾರ, ಒಂದು ಪ್ರಜಾಪ್ರಭುತ್ವ ವಿರೋಧ ನೀತಿಗಳು, ಆಮೇಲೆ ಅವರು ನ್ಯಾಯಾಂಗವನ್ನು ಬಳಸಿಕೊಳ್ಳುವ ಪರಿಯದೆ ಎಲ್ಲರ ಮೇಲೂ ನೋಟಿಸು. ಹಾಗಿದ್ರೆ ಕನ್ನಡದ ಅಸ್ಮಿತೆ ಕಾನೂನು ಪರ್ಚೇಸ್ ಮಾಡಿಬಿಟ್ಟಿದೆಯಾ? ಕಾನೂನಿನ ಆಚೆ ನಮ್ಮ ಬದುಕು ಇಲ್ವಾ? ನಮ್ಮ ಅಂತರಾತ್ಮ ಇಲ್ವಾ? ಕಾನೂನಿನೇ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಕೊಡುತ್ತಾ? ನಿನ್ನಲ್ಲಿ ಅಂತಸತ್ವ ಇಲ್ಲ ಅಂದಾಗ ಮಾತ್ರ ನೀನು ಕಾನೂನಿಗೆ ಮೊರೆ ಹೋಗ್ತೀಯ. ನಿನ್ನ ವ್ಯಕ್ತಿತ್ವ ಗಟ್ಟಿಗೊಂಡಾಗ ಕಾನೂನು ಬೇಕಿಲ್ಲ. ಬನ್ನಿ, ಎದುರಿಗೆ ನಿಂತು ಮಾತಾಡಿ, ಕರೀರಿ, ನಿಮ್ಮ ಬಗ್ಗೆ ಕರೀರಿ. ನಮ್ಮಂತವ್ರನ್ನ ನಾವು ನಿಮ್ಮ ಜೊತೆಗೆ ಚರ್ಚೆಗೆ ಬರ್ತೀವಿ. ಕರೀರಿ, ನಿಮ್ಮ ಎಲ್ಲ ಊರ್ನಗಳನ್ನ ತೆಗೆದು ಹೊರಗಡೆ ಇಟ್ಟು ನಿಮ್ಮ ವ್ಯಕ್ತಿತ್ವದಿಂದ ಇದರಿಂದಾದ್ರೂ ಈ ಮುಂದೆ ದಿನವಾದರೂ ಒಂದು ಚೂರು ಸಹಾಯ ಆಗ್ಬೋದಾ? ಅದಕ್ಕೆ ನಾವು ನೆರವಾಗ್ತೀವಿ, ನಿಮಗೆ ಸಹಾಯ ಮಾಡ್ತೀವಿ, ಕರೀರಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ. ನೀವು ನಿಮ್ಮ ಅಸಹಾಯಕತೆ ಏನಿದೆಯಲ್ಲ, ಕಾನೂನನ್ನು ಅರಿಚಿ ಕಿರುಚಿ ಕೇಳಿಕೊಂಡು ಎಲ್ಲರಿಗೂ, ಎಲ್ಲ ಮೃದು ಹೃದಯಗಳಿಗೆ
ನೀವು ಧಕ್ಕೆಯನ್ನು ಉಂಟು ಮಾಡ್ತಾ ಇದ್ದೀರಲ್ಲ, ಕನ್ನಡದ ಅರಳಿದ ಮನಸ್ಸುಗಳನ್ನು ಮುದುರಿಸ್ತಾ ಇದ್ದೀರಲ್ಲ, ಇದು ಸರಿಯಾದ ಧೋರಣೆ ಅಲ್ಲ. ನಾನು ನಿಮಗೆ ಹೇಳೋದಿಷ್ಟೇ, ನಿಮ್ಮ ಜೊತೆಗೆ 25 ವರ್ಷಗಳ ಕಾಲ ಕೆಲಸ ಮಾಡಿ ನಿಮ್ಮ ಎಲ್ಲ ನೆಗೆಟಿವ್ಸ್ ಆ್ಯಂಡ್ ಪಾಸಿಟಿವ್ಸ್ ಗೊತ್ತಿದೆ. ನಾನು ನಿಮ್ಮ ಆಪ್ತ ಒಂದು ಸ್ನೇಹಿತೆಯಾಗಿ ಹೇಳ್ತಾ ಇದ್ದೀನಿ, ತಿದ್ದುಕೊಳ್ಳಿ. ಕನ್ನಡವನ್ನು ಅರಳಿಸುವ ಕೆಲಸವನ್ನು ಮಾಡಿ ಕೆರಳಿಸುವ ಕೆಲಸವನ್ನು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವುದು ಅಧಿಕಾರ ಶಾಶ್ವತ ಇಲ್ಲ. ಇನ್ನೊಂದು ವರ್ಷ 2 ವರ್ಷ ನಾವೇ ಶಾಶ್ವತ ಅಲ್ಲ, ಅಧಿಕಾರ ಏನು ಬಂತು? ನಿಮಗೆ ಇನ್ನೊಂದು ವರ್ಷ 2 ವರ್ಷ ಆದಮೇಲೆ ಕೆಳಗಡೆ ಇಳಿದ್ರೆ ನಿಮ್ಮನ್ನು ಎದುರಿಗೆ ಬಂದು ಮಾತನಾಡೋ ಕೆಲವೊಂದು ಜನರನ್ನಾದರೂ ಇಟ್ಕೊಳ್ಳಿ. ನೀವು ಉಳಿಸಿ ಬೆಳೆಸಿದಂಥವ್ರನ್ನ ನೀವು ಧೋಕಾ ಕೊಡ್ತೀರಾ. ನಿಮಗೆ ನಮ್ಮಿಂದ ಎಷ್ಟು ಸಹಾಯ ಆಗಿದೆ ಅನ್ನೋದನ್ನು ನೆನಪಿಸ್ಕೊಳ್ಳಿ ಅಲ್ವಾ? ನೀವೇ ಹೇಳ್ತಾ ಇದ್ದೀರಿ ಆಗಾಗ, ನಾವು ಮನುಷ್ಯರನ್ನು, ಸಂಸ್ಥೆಗಳನ್ನು ನಮ್ಮ ಬೆಳವಣಿಗೆಗೆ ಬಳಸ್ಕೊಳ್ಳಿ. ಬೆಳೆದಾದ್ಮೇಲೆ ನೀವು ಏರಿದ ಏಣಿಯನ್ನ ಕಾಲಿನಿಂದ ಬಳಸ್ಕೊಳ್ಳಿ ಅನ್ನುವಂಥ ಪದನೇ ತಪ್ಪು. ಬಳಸ್ಕೊಳ್ಳೋ ಪದನೇ ತಪ್ಪು, ಇಂಟರ್ಪ್ರಿಟೇಷನ್ ಸರಿನೇ ತಪ್ಪು ಅಲ್ಲ ಸರ್. ಬಳಸ್ಕೊಳ್ಳೋದಲ್ಲ, ಅದ್ರ ಜೊತೆಗೆ ನಾವು ಬೆಳೆಯೋದು, ಇನ್ನೊಬ್ಬರನ್ನ ಅದನ್ನ ಬೆಳೆಸೋದು. ಸಂಸ್ಥೆಯನ್ನ ಬಳಸಿಕೊಳ್ಳೋದಲ್ಲ, ಸಂಸ್ಥೆಯನ್ನ ಬೆಳೆಸುವುದು. ಅವರು ಬಳಸಿಕೊಂಡ್ರು, ಬೆಳೆಸಲಿಲ್ಲ. ಆದರೆ ಏಣಿ ಏರಿದ ಮೇಲೆ ಏಣಿಯನ್ನ ಕಾಲಿನಲ್ಲಿ ಒದೆಯುವ ಸಂಸ್ಕೃತಿಯನ್ನು ಈ ನಾಡಿಗೆ ಬಿಡಬೇಡಿ. ಅವ್ರು ಬಿಡಿ. ಇಷ್ಟಾಗಿ ಮೇಡಮ್, ನೀವು ಕೆಲವು ಸಾಹಿತ್ಯದ ಕೃತಿಗಳನ್ನು ಮಾಡಿದ್ರಿ. ಈ ಜೋಶಿಯವರ ಪ್ರಕರಣವನ್ನು ಹೊರತುಪಡಿಸಿದ್ರೆ ನಿಮ್ಮ ಬದುಕಿನಲ್ಲಿ ಯಾವ ಕಹಿ ಘಟನೆಗಳಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾವ ವೈಯಕ್ತಿಕ ಬದುಕಿನಲ್ಲಿಲ್ಲ, ಸಾರ್ವಜನಿಕ ಜೀವನದಲ್ಲಿಲ್ಲ. ಭಾಳ ಜನ ಉತ್ತರ ಕರ್ನಾಟಕದವ್ರಿಗೆ ಪ್ರೋತ್ಸಾಹ ಮಾಡಿ ಅವ್ರಿಗೆ ಇಮೇಜ್ ತಂದು ಕೊಟ್ರಿ, ನಿಮ್ಮ ಇಮೇಜ್ ಬೆಳೆಸ್ಕೊಂಡ್ರಿ, ಸಂಪರ್ಕಕ್ಕೆ ಬಂದ್ರಿ, ಇಡೀ ನಾಡಿನುದ್ದಕ್ಕೂ ಎಲ್ಲಿ ಕರೆದ್ರೂ ಹೋದ್ರಿ. ಈ ಮಧ್ಯೆ ನೀವು ಸಾಹಿತ್ಯ ಕೃಷಿಯ ಜೊತೆಗೆ ವಿದೇಶಗಳಿಗೆ ಭೇಟಿ ಕೊಟ್ರಿ. ಹೌದು ಸರ್. ಅಕ್ಕ ಸಮ್ಮೇಳನಕ್ಕೆ ಹೋದ್ರಿ, ಬೇರೆ ಬೇರೆ ದೇಶಗಳಿಗೆ ಹೋದ್ರಿ. ಅಲ್ಲಿ ನಿಮ್ಮನ್ನು ಹೇಗೆ ಕನ್ನಡಿಗರು ಗುರುತಿಸಿದರು? ಸರ್, ನಾನು ವಿದೇಶಕ್ಕೆ ಹೋದಾಗ ವಿಶೇಷವಾಗಿ ಸೌತ್ ಆಫ್ರಿಕಾ, ಜೋಹಾನ್ಸ್ಬರ್ಗ್, ಅಲ್ಲಿ ಸಂಗ್ರಾಮ ಅನ್ನೋ ಒಂದು ಮಹಾತ್ಮ ಗಾಂಧೀಜಿಯವರ ಮನೆಯನ್ನು ಮ್ಯೂಸಿಯಂ ಮಾಡಿದ್ದಾರೆ. ಅಲ್ಲಿ ಹೋದಾಗ ಅಲ್ಲಿಯ ಜನ ಭಾರತದವರನ್ನು ನೋಡುವ ದೃಷ್ಟಿ ಇದೆಯಲ್ಲ, ಅದು ನನಗೆ ಬಹಳ ಕುತೂಹಲ ಅನ್ನಿಸ್ತು, ಆಶ್ಚರ್ಯ ಅನ್ನಿಸ್ತು. ಅವ್ರು ಏನನ್ನು ಕೇಳಿಲ್ಲ, ನಿಮ್ಮಲ್ಲಿ ಒಂದು ರೂಪಾಯಿ ನೋಟ್ ಕೊಡಿ ಅಂತ ಕೇಳೋರು. ಯಾಕೆಂದರೆ ನಿಮ್ಮ ನೋಟ್ನಲ್ಲಿ ಮಹಾತ್ಮ ಗಾಂಧೀಜಿ ಇದ್ದಾರಲ್ಲ, ಅವರು ನನಗೆ ನಮ್ಮ ನೆಲ್ಸನ್ ಮಂಡೇಲಾ ಅವರಿಗೆ ಪ್ರೇರಣೆಯನ್ನು ಕೊಟ್ಟರು. ಸ್ವಾತಂತ್ರ್ಯ ಸಂಗ್ರಾಮದ ನಮ್ಮಲ್ಲಿ ಅಸ್ಮಿತೆಯನ್ನು, ಸ್ವಾತಂತ್ರ್ಯದ ರುಚಿಗೆ ಬೀಜವಾಗಿ ನಮಗೆ ಪ್ರೇರಣೆಯನ್ನು ಕೊಟ್ಟಂಥವರು ಮಹಾತ್ಮ ಗಾಂಧೀಜಿಯವರು ಅನ್ನುವ ಒಂದು ಗೌರವ ಇದೆಯಲ್ಲ ಸರ್, ಅದು ಬಹಳ ದೊಡ್ಡದು. ಭಾರತೀಯರು ಅವಿಸ್ಮರಣೀಯ ಘಟನೆ. ಅದು ನಂಗೆ ನಮ್ಮ ಹತ್ರ ಒಂದೊಂದು ರೂಪಾಯಿ ಕೇಳ್ತಾ ಇದ್ರು ಸರ್, ಕೊನೆವರೆಗೂ ಅದನ್ನು ಕೇಳಿ ಅದನ್ನು ಕಣ್ಣಿಗೆ ಹಚ್ಕೊಳ್ತಾ ಇದ್ರು ಅವರು. ನಮ್ಮ ಗಾಂಧೀಜಿ ಬಗ್ಗೆ ಇರುವಂಥ, ನೀವು ಗಾಂಧೀಜಿ ದೇಶದವರ ಅಂತ ಆ ಒಂದು ಬಹಳ ವಿಸ್ಮಯ ಅನ್ನಿಸ್ತು. ಆಮೇಲೆ ನಾನು ಅಕ್ಕ ಸಮ್ಮೇಳನಕ್ಕೆ ಹೋಗಿ ಅಲ್ಲಿಯ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದು. ಆಮೇಲೆ ಕೇಪ್ ಟೌನ್, ಸೌತ್ ಆಫ್ರಿಕಾದ ಕೇಪ್ ಟೌನಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾದ ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ತೌಲನಿಕ ಅಧ್ಯಯನ ಅಂತ ಒಂದು ಪೇಪರ್ ಪ್ರೆಸೆಂಟೇಷನ್ ಕೊಟ್ಟಿದ್ದರು. ನಾನು ಅದನ್ನು ಪ್ರೆಸೆಂಟ್ ಮಾಡಿದೆ. ಬಹುಶಃ ಆಫ್ರಿಕಾ ದೇಶದ ಮಹಿಳೆಯರ ಸ್ಥಿತಿಗತಿ ನಮಗಿಂತಲೂ ವರ್ಸ್ಟ್ ಆಗಿದೆ. ಆಮೇಲೆ ವರ್ಣೀಯ ನೀತಿ ಇದೆಯಲ್ಲ ಸರ್, ವರ್ಗ ಅಂತ ಬೇರೆ ಬೇರೆ ವರ್ಣನೀತಿನೇ ಬಹಳ ದಾರುಣ ಆಗಿದೆ ಅಂತ ನನಗನ್ನಿಸ್ತು. ಮಹಿಳೆಯ ಸ್ಥಿತಿಗತಿಗಳು ಅಷ್ಟೊಂದು ಗ್ಯಾಪ್ ಇಲ್ಲದೆ ಇದ್ದರೆ ಈ ಬಣ್ಣ ಇದೆಯಲ್ಲ, ಅದು ಬಹಳ ಸಾಮಾಜಿಕ ಅಂತರವನ್ನು ತಂದೊಡ್ಡಿದೆ ಅಂತ ನನಗನ್ನಿಸ್ತು ಅವರನ್ನು. ಆಮೇಲೆ ಅವರು ಗಾಂಧೀಜಿಯವರನ್ನು ನೋಡಿಕೊಳ್ಳುವ ವಿಸ್ಮಯ ನನಗೆ ಬಹಳ ಪ್ರೀತಿ ಅನ್ನಿಸ್ತು. ಅದಾದ ನಂತರ ಆಫ್ರಿಕಾದಲ್ಲಿ ಅಕ್ಕಶ್ರೀ, ಆಮೇಲೆ ಇದು ನಮ್ಮ ಸುತ್ತೂರು ಶ್ರೀಗಳ ನ್ಯೂ ಮೇರಿಲ್ಯಾಂಡಲ್ಲಿರುವಂಥ ಒಂದು ಶೈಕ್ಷಣಿಕ ವಾತಾವರಣ ಇದೆಯಲ್ಲ, ಅದು ನನಗೆ ಇನ್ನೂ ಹೆಚ್ಚು ಅಭಿಮಾನವನ್ನು ಮೂಡಿಸ್ತು. ಆಮೇಲೆ ಕನ್ನಡದ ನಮ್ಮ ಸ್ವಾಮಿಗಳಾಗಲೆಲ್ಲ ಹೇಳ್ತಿರ್ತಾರೆ, ಈ ಸಸಿಗಳನ್ನು ಹಾಕಿಬಿಟ್ಟು ನಮ್ಗೆ ನಾಟಿ ಹಾಕ್ತಾರಲ್ಲ ಸರ್ ಹೊಲಕ್ಕೆ, ನಮ್ಮ ಜನ ಕರ್ನಾಟಕದಲ್ಲಿ ಇರುವಾಗ ಅಷ್ಟು ಆಕ್ಟಿವ್ ಆಗಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಫಲವತ್ತಾಗಿ ಸಿಕ್ಕಾಪಟ್ಟೆ ಹಣ್ಣು ಹಂಪಲ. ತೋಟಗಾರ ಸ್ವಾಮಿಗಳು ಹೇಳ್ತಿದ್ರು, ಒಂದು ನೆಲದ ಸಸ್ಯ ತಗೊಂಡೋಗಿ ಇನ್ನೊಂದು ನೆಲಕ್ಕೆ ಗಿಡ ಆಗಿ ಹಣ್ಣು ಅದ್ಭುತ ಬೆಳಿತಾರ ಅವರು. ಅಂತ ಜನ ರೀ ನಮ್ಮವರು, ಅಲ್ಲೆಲ್ಲ ಹೋದಾಗಿ ಬೆಳೆದಿದ್ದಾರೆ. ಅನಿವಾಸಿ ಕನ್ನಡಿಗರೆಲ್ಲ ಎಷ್ಟು ಅದ್ಭುತವಾಗಿ ಬೆಳೆದಿದ್ದಾರೆ. ನಾವು ನಮ್ಮ ದೇಶ, ನಾಡು, ನುಡಿ, ನೆಲ, ಜಲ
ಇದ್ರ ಬಗ್ಗೆ ಅಷ್ಟು ನಮ್ಮಲ್ಲೇ ಇರಲ್ಲ, ಅದ್ರ ಮಹತ್ವ ನಮ್ಗೆ ಗೊತ್ತಿಲ್ಲ. ಅವರು ಅಲ್ಲಿ ಹೋದ್ಮೇಲೆ ಅವರು ನಮಗೆ ತೋರುವ ಆ ಒಂದು ಪ್ರೀತಿ ಇದೆಯಲ್ಲ, ಅವರು ಆ ಒಂದು ನಮ್ಮ ಮೇಲೆ ಇರುವ ಗೌರವ ಇದೆ. ಆಮೇಲೆ ಅವರು ಎಷ್ಟಂತ ಇಂಥ ನಾಲೆಜು ಇದೆ ನಮ್ಮ ನಾಡಿನ ದೇಶದ ಪ್ರತಿಭಾವಂತರು ಹೊರ ದೇಶದಲ್ಲಿ ಬೇರು ಬಿಟ್ಟು ಬೆಳೆಯುವ ಇದಿದೆಯಲ್ಲ, ಪರಿ ಇದೆಯಲ್ಲ, ತುಂಬ ಅಭಿಮಾನವನ್ನು ಮೂಡಿಸುತ್ತೆ ಸರ್ ಅವರೆಲ್ಲ. ಸಾಹಿತ್ಯ ಕೃತಿಗಳು ಯಾವ ನಿಮ್ಮ ಕೌದಿ? ನಾನು ಈಗಾಗಲೇ ನೀವು ಹೇಳಿದಾಗೆ ನನಗೆ ಫಸ್ಟು ಕವನ ಸಂಕಲನ ನಾಕಾಣೆ ಅಂತ ಕವನ ಸಂಕಲನ. ಅದಕ್ಕೆ ನನಗೆ ಟೈಟಲ್ ಇಡೋಕ್ಕೆ ಹೆಚ್ಚು ಮಾಡಿದವರು ನಮ್ಮ ಜಯಂತ್ ಕಾಯ್ಕಿನಿ ಸರು. ಅದಕ್ಕೆ ಮುನ್ನುಡಿಯನ್ನು ಬರೆದಂಥವ್ರು ಜರಂಗಳಿ ಶಿವಶಂಕರ್ ಅವರು, MP ಪ್ರಕಾಶ್ ಅವರು, ಮತ್ತು ನಮ್ಮ ಬಸವರಾಜ ಬೊಮ್ಮಾಯಿ ಅವರು. 2006ರಲ್ಲಿ ನನ್ನ ಪ್ರಥಮ ಕವನ ಸಂಕಲನ. ಆಮೇಲೆ ಅವತ್ತೇ ನನಗೆ ಮಗಳಿಗೆ ಆಭರಣ ಅನ್ನುವ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಿದ್ದು. ಅದು ಯಾಕೋ ಗೊತ್ತಿಲ್ಲ, ನಾನು ಬೆಂಗಳೂರಿನಲ್ಲಿ ಬಂದ ದಿನಗಳಲ್ಲಿ ಆ ನಯನ ಸಭಾಂಗಣ ಫುಲ್ ಚಿಕ್ಕದಿತ್ತು. ಬೊಮ್ಮಾಯಿ ಅವರು ಬಂದು ಹೇಳಿದರು, ನೋಡಿ ಯಾವುದೇ ಮೂಲೆಯಲ್ಲಿ ಹಳ್ಳಿಯಲ್ಲಿ ಹುಟ್ಟಿದ ಹೆಣ್ಮಗಳು ಇಲ್ಲಿ ಬೆಂಗಳೂರಿಗೆ ಬಂದು ಹೆಂಗೆ ಬೆಳೆದ್ಬಿಟ್ಟು ಇಷ್ಟು ಮಂದಿ ಕೂಡಾಕಿದ್ದಾಳೆ ಅಂತ. ನನಗದೊಂಥರ ಚಲೋ ಅನ್ನಿಸ್ತು. ನೋಡಿ ಈ ಹೆಣ್ಮಗಳು ಈ ಹೆಣ್ಮಗಳು ಪ್ರೀತಿಯಿಂದ ಇಷ್ಟು ಜನ ಕುಡಿದಿರಲ್ಲ ಅಂತ. ತಾರಾ ಅವರು, ಆಮೇಲೆ MP ಪ್ರಕಾಶ್ ಅವರು ನನ್ನ ಕವನವನ್ನು ಮೆಚ್ಚಿಕೊಂಡು ಇವಳ ಕಾವ್ಯದಲ್ಲಿ ಶ್ರವ್ಯ ಗುಣ ಅಷ್ಟೇ ಅಲ್ಲ ದೃಶ್ಯ ಗುಣ ಎಷ್ಟು ಇದೆ ಅಂತ ಭಾಳ ಚೆನ್ನಾಗಿ ಹೇಳಿದರು. ಕವಿತೆಯನ್ನು ಈಗ ನಮ್ಮ ಕಡೆ ಹೇಳ್ತಾರಲ್ಲ ಸರ್, ಇದು ಕುದುರೆಯ ಕುಣಸವ ಬಂದಾನ ಅನ್ನೋದು, ಅಜ್ಜನ ಕೋಲಿದು ನಮ್ಮಯ್ಯ ಕುದುರೆ ಅನ್ನೋ ಈ ಗೀತೆಗಳು ನಮಗೆ ದೃಶ್ಯವನ್ನು ಕಟ್ಟಿಕೊಡ್ತವೆ. ನಮ್ಮ ಬಾಲ್ಯಕ್ಕೆ ಹೋಗ್ತೀವರು ದುರುಮುರುಗಿ ಅವರು, ಆಮೇಲೆ ಅವ್ರು ಬರೋರು ಆ ದೃಶ್ಯವನ್ನು ಕಟ್ಟಿಕೊಡ್ತಾವಲ್ಲ, ಅಂತಹ ಗುಣಗಳು ನನ್ನ ಕಾವ್ಯದಲ್ಲಿ ತುಂಬ ಇದೆ ಅಂತ ಭಾಳ ಹೊಗಳಿದ್ರು. ನಾಕಾಣೆ ಕವಿತೆಯನ್ನು ಕವನ ಸಂಕಲನ. ಚಂಪಾ ಅವರು ಅದಕ್ಕೆ ಮುನ್ನುಡಿಯನ್ನು ಬರೆದು ಕೊಟ್ಟರು. ಅದಾದ ನಂತರ 2012ರಲ್ಲಿ ಗರಿ ಮತ್ತು ಕೌದಿ ಅನ್ನುವ ಕೃತಿಯನ್ನು ಬಿಡುಗಡೆ ಮಾಡಿದೆ. ಅದಾದ ನಂತರ ಪರೀಕ್ಷಾ ಸಿದ್ಧತೆ, ನಮ್ಮ UPSC ಪರೀಕ್ಷೆಯಲ್ಲಿ ಕಟ್ಟುವಂಥ ಮಕ್ಕಳಿಗೆ, ಮೇಲೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಕಂಟೆಂಟ್ ಇರುತ್ತೆ ಸರ್, ಇಂಗ್ಲೀಷ್ ಬರಲ್ಲ, ಪ್ರೆಸೆಂಟೇಷನ್ ಗೊತ್ತಿರಂಗಿಲ್ಲ, ಇಂಗ್ಲೀಷ್ ಬರಲ್ಲ. ಅದು ಅವ್ರಿಗೆ ಒಂದು ಹಿಟ್ ಆಗುತ್ತೆ. ಅದಕ್ಕೆ ಹೊರಗಡೆ ಬರೋದು ಹೆಂಗೆ ಅಂತ ತಜ್ಞರಿಂದ ಆರ್ಟಿಕಲ್ಸನ್ನು ಎಲ್ಲ ಕಲೆಕ್ಟ್ ಮಾಡಿ ಅದೊಂದು ಬರೆದೆ. ಉದ್ಯೋಗ ವಾಹಿನಿ, ಗ್ರಾಮೀಣ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಹೆಂಗೆ ಕಲ್ಪಿಸ್ಕೋಬೋದು ಅನ್ನೋದನ್ನು ರೂಟ್ ಸೈಡ್ ಸಂಸ್ಥೆ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಸ್ಪಾನ್ಸರ್ಶಿಪ್ಪಲ್ಲಿ ಅದೊಂದು ಕೃತಿಯನ್ನು ಬರೆದೆ, ಉದ್ಯೋಗ ವಾಹಿನಿ ಅಂತ. ಅದಾದ ನಂತರ ಕದಳಿಯ ಮಾರ್ಗ, ಅಕ್ಕನ ಏನು ಒಂದು ಅನುಭವ ಇದೆಯಲ್ಲ ಸರ್, ಅದನ್ನೇ ಅಕ್ಕ ವಿವಿಧ ಸಾಹಿತ್ಯದಲ್ಲಿ ರೂಪುಗೊಳ್ಳುವ ಪರಿ ಇದೆಯಲ್ಲ, ಅದನ್ನು ಒಂದು ಕೃತಿಯನ್ನಾಗಿ ಮಾಡಿದೆ. ಇನ್ನೊಂದು ಮಹಿಳಾ ಸ್ತ್ರೀವಾದದ ನೆಲೆಯಲ್ಲಿ ಯಶೋಧರೆ ಮಲಗಿರಲಿಲ್ಲ ಅಂತ, ಬುದ್ಧನ ಯಶೋಧೆಯ ದೃಷ್ಟಿನಲ್ಲಿ ಮಹಿಳೆಯ ಪರ ಕವನ ಸಂಕಲನಗಳು. ಯಶೋಧರೆ ಮಲಗಿರಲಿಲ್ಲ ಅನ್ನುವ ಇನ್ನೊಂದು ಕವನ ಸಂಕಲನ. ಕಸೂತಿ ಅನ್ನೋದು. ನನ್ನ ಎಲ್ಲ ಕವನ ಸಂಕಲನಗಳು ಈ ಕಳೆದು ಹೋದಂತಹ ಗ್ರಾಮ್ಯ ಜೀವನದ ಒಂದು ಮೆಟಾಫರ್ ಅದನ್ನು ರೂಪಿಸಿಕೊಂಡೇ ಕವಿತೆಗಳು ರೂಪುಗೊಂಡಿವೆ. ಅದಾದ ನಂತರ ಜೀವನ್ಮುಖಿ ಅನ್ನುವ ಕೃತಿ, ಅದು ಕರ್ನಾಟಕದ 85 ಮಹಿಳಾ ಸಾಧಕಿಯರ ಜೀವನ ಚರಿತ್ರೆಯನ್ನು ನಾನೇ ಸಂದರ್ಶನ ಮಾಡಿ ಬರೆದಿದ್ದು. ಹಾಗೇನೆ ಇನ್ನೊಂದು ಅದೇ ನೆನಹಿನ ನದಿಗಳು ಅನ್ನುವ ಒಂದು ಕೃತಿ. ಹೀಗೆ ಆಮೇಲೆ ನನ್ನ ಸಂಶೋಧನೆ ಕೃತಿ ಮಹಿಳೆಯ ಮತ್ತು ಅಸಂಘಟಿತ ವಲಯ, ವುಮೆನ್ ಇನ್ ಅನ್ಆರ್ಗನೈಸ್ಡ್ ಸೆಕ್ಟರ್, ಸೋಶೋ ಎಕಾನಮಿಕ್ ಪ್ರಾಸ್ಪೆಕ್ಟ್ಸ್, ಸಿನಾರಿಯೋ ಅನ್ನೋ ಒಂದು ಕೃತಿಯನ್ನು ಬರೆದೆ. ಆಮೇಲೆ ನಮ್ಮನ್ನ ಡಿಲಿಟ್ ಇದರದ್ದು ವಿದ್ಯುನ್ಮಾನ ಮಾಧ್ಯಮದಲ್ಲಿ, ವಿಶೇಷವಾಗಿ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಮಹಿಳೆಯ ಪ್ರತಿನಿಧೀಕರಣ ಹೇಗಿದೆ ಅನ್ನೋದರ ಕುರಿತು ಸಂಶೋಧನಾ ಕೃತಿಯನ್ನು ಬರೆದೆ. ಈಗಾಗಲೇ ಒಂದು 13-14 ಕೃತಿಗಳು ಬಿಡುಗಡೆಗೊಂಡಿವೆ. ಇನ್ನೊಂದು ಬರ್ತಾ ಇದೆ, ಅಭಿನಂದನಾ ಗ್ರಂಥ ಈಗಾಗಲೇ ಸಲ್ಲಿಕೆ ಆಗಿದೆ. ಅದನ್ನು ಇನ್ನೂ ಹೊಸ ರೂಪದೊಂದಿಗೆ ಬರುವ ಒಂದು ರೂಪ ತಾಳ್ತಾ ಇದೆ. ಅದು ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಮಾರ್ಗದರ್ಶನ ಬೇಕು. ಅದು ಕೂಡ ಒಂದು ಅಭಿನಂದನಾ ಸಮಾರಂಭವೂ ಕೂಡ ಆಗಿದ್ದು, ಬಹುಶಃ ಕರ್ನಾಟಕದ ಮಟ್ಟಿಗೆ 50 ವರ್ಷಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ಕೊಂಡಂತಹ, ಅಭಿನಂದನಾ ಗ್ರಂಥವನ್ನು ಸಲ್ಲಿಸ್ಕೊಂಡಂಥ ಮಹಿಳೆ ಇದಾರೋ ಇಲ್ವೋ ಗೊತ್ತಿಲ್ಲ. ಅದನ್ನೇ ಮಲ್ಲಿಕಾ ಗಂಟಿ ಮೇಡಮ್ ಹೇಳ್ತಾ ಇದ್ರು, ನೀನೇ ನಿರ್ಮಲ ಫಸ್ಟ್ ಹೇಳೋದವಳು ತೊಗೊಂಡವಳು ಅಂತ. ನಾವೆಲ್ಲ 60 ವರ್ಷ ಆದರೂ ಸಿಗಲಿಲ್ಲ, ನಿನಗೆ 50 ವರ್ಷಕ್ಕೆ ಅಭಿನಂದನೆ ಗ್ರಂಥ ಸಲ್ಲಿಕೆ ಆಯಿತು ಅಂತ ಹೇಳಿದ್ದು. ಎಷ್ಟರ ಮಟ್ಟಿಗೆ ಅಭಿಮಾನವೋ ಗೊತ್ತಿಲ್ಲ, ಅದೊಂದು ಆಗಿತ್ತು ಸರ್. ಅದಕ್ಕೂ ಕೂಡ ಒಳ್ಳೆಯ ವಿಶೇಷ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಗರಿ ಕಾರ್ಯಕ್ರಮಕ್ಕೆ ನಮ್ಮ ತುಮಕೂರಿನ 108 ವರ್ಷ ಸಿದ್ಧಗಂಗಾ ಶ್ರೀಗಳು ಬಂದಿದ್ದು. ಹೀಗೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಹುಚ್ಚು. ಸರಿ ಮೇಡಮ್, ಈಗ ನೀವು ಇಷ್ಟೆಲ್ಲ
ಸಾಧನೆಗಳನ್ನು ಮಾಡ್ತಾ ಬಂದ ಮೇಲೆ ಒಂದು ಬದುಕಿನಲ್ಲಿ ಸಂತೃಪ್ತ ಭಾವ ಇರ್ತದೆ. ಈ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂಗೆ ಭಾಳ ವಿಚಿತ್ರ ಘಟನೆಗಳು ನಡೀತಾವೆ. ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ, ಕನ್ನಡ ನೆಲದಲ್ಲಿ ಅಕ್ಕಮಹಾದೇವಿಗೆ ಬಹಳ ದೊಡ್ಡ ಎತ್ತರದ ಸ್ಥಾನವನ್ನು ಕೊಟ್ಟಂಥ ಪರಂಪರೆ ನಮ್ಮದು. ಈಗ ಮಹಿಳೆ ಹೇಗೆ ತನ್ನ ಮುಕ್ತ ಬದುಕನ್ನು ಅನುಭವಿಸ್ತಾಳೆ, ಮಹಿಳೆ ಒಬ್ಬಂಟಿಯಾಗಿರೋದ್ರ ಬಗ್ಗೆ ಇತ್ತೀಚೆಗೆ ಫಿಲ್ಮ್ ಆ್ಯಕ್ಟ್ರೆಸ್ ಭಾವನಾ ರಾಮಣ್ಣ ಅವ್ರದ್ದು ತಾಯಿಯ ಮದುವೆ ಆಗದೆ ಮಗುವನ್ನು ಪಡೆಯೋದು, ಇವನ್ನೆಲ್ಲ ತುಂಬ ಕನ್ಸರ್ವೇಟಿವ್ ಮನಸ್ಥಿತಿಯಿಂದ ನೋಡೋದಿದೆಯಲ್ಲ. ಆಮೇಲೆ ನಾನು ಎಷ್ಟೋ ಸಲ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೇಳಿದೆ, ನೀವು ಯು ಆರ್ ವೆರಿ ಫ್ರ್ಯಾಂಕ್, ಯು ಆರ್ ವೆರಿ ಪ್ರೋಗ್ರೆಸಿವ್. ಇದನ್ನು ನಾವು ಕ್ಷುಲ್ಲಕವಾಗಿ ಮಹಿಳೆಯರ ವಿಷಯ ನೋಡೋದು ನಡ್ಕೊಳ್ಳೋದಿದೆಯಲ್ಲ, ಇದು ಯಾಕೆ ಮತ್ತು ಇದು ಹೆಂಗೆ ಹೋಗ್ಬೇಕಂತ ನೀವು ಅನುಭವಿಸಿರಿ ಸರ್? ಅದು ತಪ್ಪು. ಯಾಕೆಂದರೆ ಭಾವನಾ ಅವರ ಬದುಕಿನ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಕ್ಕು ಅವ್ರಿಗಿದೆ. ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ಹ್ಯೂಮನ್ ರೈಟ್ಸ್ ಕಮಿಷನ್ ಹೇಳುತ್ತೆ, ತಪ್ಪೇನಿಲ್ಲ. ನಾನು ಐ ಥಿಂಕ್ ಅವರೇ ಹೇಳ್ತಾ ಇದ್ರು, ನನ್ನನ್ನು ಕಾಂಗ್ರಾಚುಲೇಟ್ ಮಾಡಿದ ಸಾಧಕರಲ್ಲಿ ನೀವೇ ಫಸ್ಟ್ ಮೇಡಮ್. ನಾನು ಫಸ್ಟ್ ಸುದ್ದಿ ತಕ್ಷಣ ಫೋನ್ ಮಾಡಿದೆ. പക്ഷെ ನಾಳೆ ಅವರ ಸಂದರ್ಶನ ಇದೆ. ಭಾವನಾ ಅವರು ನನಗೆ ಸಮಯ ಕೊಟ್ಟಿದ್ದಾರೆ, ನೀವು ಒಬ್ಬ ಪ್ರಗತಿಪರ ಚಿಂತಕರಾಗಿ ನೀವು ನನಗೆ ಸಂದರ್ಶನ ಮಾಡಲೇಬೇಕು ಅಂತ ಅವರೇ ಫೋನ್ ಮಾಡಿ ಹೇಳಿದ್ದಾರೆ. ಇಲ್ಲ, ಯಾಕಂದರೆ ಅದನ್ನು ಭಾಳ ವಿಕಾರವಾಗಿ ನೋಡೋದು ನಮಗೆ ತಿಳಿದಂಗೆ ಅರ್ಥೈಸೋ ಸರಿಲ್ಲ. ನನಗೆ ಎಷ್ಟೋ ಸಲ ನೀವು ಮಹಿಳೆ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಮಹಿಳೆಯರ ವೈಯಕ್ತಿಕ ಬದುಕನ್ನು ಶೀಲಹರಣ ಚಾರಿತ್ರಿಕವಾಗಿ ಮಾತಾಡಿದಾಗ ವಿರೋಧಿಸಿದ್ರಿ. ಅವ್ರು ಕಂಡಂಗೆ ಬದುಕ್ತಾರೆ, ನಾವ್ಯಾಕಂತ. ಈ ಮಹಿಳಾ ವಿರೋಧಿ ಧೋರಣೆ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಸರ್, ನೀವು ತುಂಬ ನಂಬಿಕೊಂಡಂಥ ಒಬ್ಬ ಚಿಂತಕ, ಫಿಲಾಸಫರು ಯಶೋನ್ ಬಗ್ಗೆ ನೀವು ತುಂಬ ಮಾತಾಡ್ತೀರ. ಇತ್ತೀಚೆಗೆ ತಮ್ಮ ಆರ್ಟಿಕಲನ್ನು ಓದಿದೆ ನಾನು. ಎಷ್ಟು ಅವರು ಆತ್ಮದ ಮುಕ್ತತೆಯ ಬಗ್ಗೆ, ದೇಹ ಬಿಡಿ, ದೇಹಕ್ಕೆ ಆಗುವ ಯಾವ ಘಟನೆಗಳಿಗೂ ಕೂಡ ನಾವು ಜವಾಬ್ದಾರರಿಲ್ಲ. ದೇಹದ ತೃಷಿ ಆಗ್ಬೋದು, ಈ ಐಹಿಕ ಸುಖಗಳು ಅಷ್ಟು ಪ್ರಾಧಾನ್ಯ ಆಗಲ್ಲ. ಆತ್ಮ ಸುಖ ಇದೆಯಲ್ಲ, ಆತ್ಮದ ನಿರ್ಬಿಡೆ ಇದೆಯಲ್ಲ, ಅದಕ್ಕೆ ನಮ್ಮ ಶರಣರು ಬಹಳ ಒತ್ತನ್ನು ಕೊಟ್ಟರು. ಆಂತರಿಕವಾಗಿ ಬದುಕೋದು, ಆ ನಡೆ ಮತ್ತು ನುಡಿ, ಆ ಒಂದು ಜಡ್ಜ್ ಏನಿದಾನಲ್ಲ, ಅಂತರಾತ್ಮದ ಜಡ್ಜಕ್ಕೆ ನೀವು ಉತ್ತರ ಕೊಡುವಾಗ ನಿಮಗೆ ಶಕ್ತಿ ಇದ್ದರೆ ಸಾಕು. ಭಾವನಾ ಸರಿಯಾಗಿ ಉತ್ತರನೂ ಕೊಟ್ಟಿದ್ದಾರೆ. ಹೌದು, ಉತ್ತರ ನನಗೆ ಅವರು ಓಶೋನ್ ಲೆವೆಲ್ಗೆ ಅವ್ರ ಮಾತು ಅನ್ನಿಸ್ತು ನನಗೆ. ಹೆಣ್ಣಿಗಿರುವ ಭಾವನೆಗಳು, ಹೆಣ್ಣಿಗಿರುವ ಉದ್ದೀಪನ ಪ್ರಕ್ರಿಯೆ, ಮತ್ತು ತಾಯಿಯಾಗುವಂಥ ಜವಾಬ್ದಾರಿ, ತುಡಿತ, ಉತ್ಕಟ ಬಯಕೆ. ಯಾಕೆ ನಾವು ನಿಮಗೆ ಯಾರು ತಗೊಂಡ್ರಿ ಏನೋ ಅದನ್ನೆಲ್ಲ ತೊಗೊಂಡು ನಾವೇನು ಮಾಡೋದಿಲ್ಲ ಆ ರೀತಿ ಸಂದರ್ಭದಲ್ಲಿ. ಈಗ ಹೊಸ ಜನ್ರೇಷನ್ಗೆ ಈ ಥರ ಮಾತಾಡಿದ್ರೆಲ್ಲ ಸಹಿಸ್ಕೊಳ್ಳಲ್ಲ ಮೇಡಮ್. ಸರ್, ಅದು ಯಾವುದೇ ಒಂದು ವಿಚಾರ ಪ್ರಗತಿಪರವಾಗಿ ಬಂದಾಗ ನಮ್ಮ ಸಮಾಜ ಇವತ್ತೂ ಸ್ವೀಕರಿಸಿಲ್ಲ. ಅದು ಹೆಣ್ಮಕ್ಳ ವಿಷಯಕ್ಕೆ ಬಂದಾಗ, ಹೆಣ್ಣುಮಕ್ಕಳ ವಿಷಯ ಬಂದಾಗ ಇದು ನಾವು ಭಾವನಾ ವಿಷಯ ಹೊಸದೇನಲ್ಲ. ನೀವು ಬಹಳ ಚಿಂತನೆಯನ್ನ ಮಾಡಿ ಇವತ್ತು ಮಹಾಭಾರತ ರಾಮಾಯಣವನ್ನು ಪೂಜಿಸುವ ಜನ. ಕುಂತಿ ಏನು, ಅದೇ ಅವನ್ನೆಲ್ಲ ಏನು ಅವನ ಪ್ರಶ್ನೆ ಮಾಡಂಗಿಲ್ಲ ನೀವು. ಅಲ್ಲ, ನೀವು ಮಾಡಲ್ಲ. ಆಮೇಲೆ ದ್ರೌಪದಿ ಪಾತ್ರವನ್ನ ನೀವು ಪ್ರಶ್ನಿಸಲ್ಲ. 5 ಜನ ಗಂಡಂದಿರನ್ನು ಪ್ರಶ್ನಿಸಲ್ಲ. ಅವರನ್ನ ಪೌರಾಣಿಕ ಪಾತ್ರಗಳನ್ನಾಗಿ ಮಾಡಿ ಪೂಜಿಸ್ತೀರಾ. ಅದೇ ಒಂದು ಪಾತ್ರ ನಮ್ಮ ಮಧ್ಯೆನೇ ಹುಟ್ಕೊಂಡಾಗ, ನಮ್ಮ ಮನೆ ಹೆಣ್ಮಗಳೇ ಹಂಗೆ ಮಾಡಿದಾಗ ಯಾಕೆ ದಿವಸಿಸ್ತೀರಾ? ಯಾಕೆ ದೂರವಿಟ್ಟು ನಂಬ್ತೀರಾ? ಅದು ಬೇಡ ಅಲ್ವಾ? ಅದು ಬಹಳ ಬಹುಮುಖ ವ್ಯಕ್ತಿತ್ವಗಳು ಅಂತ ಅನ್ಸುತ್ತೆ. ಅಲ್ಲ, ಅದು ಒಂಥರ ಹಿಪೋಕ್ರಸಿ ಅನ್ಸುತ್ತೆ, ಮುಖವಾಡಗಳ ಬದುಕು ಅನ್ಸುತ್ತೆ ನನಗೆ. ಭಾವನಾ ಅವರ ಬದುಕನ್ನ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಅವ್ರಿಗೆ ಇದ್ದೇ ಇದೆ. ಅದನ್ನು ಪ್ರಶ್ನಿಸುವ, ಅದನ್ನು ತುಚ್ಛವಾಗಿ ಲಘುವಾಗಿ ಕಾಣುವ ಹಕ್ಕು ಯಾರಿಗೂ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಈಗ ಈ ಥರದ ವಿಚಾರಧಾರೆಗಳು, ಈಗ ಬಹುದೊಡ್ಡ ಹುದ್ದೆಯಿಂದ ನಿವೃತ್ತರಾದ್ರಿ, ಬೆಂಗಳೂರಂಥ ಬೃಹತ್ ನಗರದಲ್ಲಿ ಮನೆಯನ್ನು ಕಟ್ಕೊಂಡ್ರಿ. ಮುಂದಿನ ದಿನಗಳಲ್ಲಿ ಸರ್ಕಾರ, ಸಮಾಜ ಏನಾದರೂ ಜವಾಬ್ದಾರಿ ಕೊಟ್ಟರೆ ಪೂರೈಸುವಂಥ ಮನಸ್ಥಿತಿ ಇದೆಯಾ? ಯಾಕಂದ್ರೆ ಇವರ ಗೆಜೆಟೆಡ್ ಕ್ಲಾಸ್ 1 ಆಫೀಸರ್ ಇನ್ ಸೆಂಟ್ರಲ್ ಡಿಪಾರ್ಟ್ಮೆಂಟ್, ಕೇಂದ್ರ ಸರ್ಕಾರದ ಬಹಳ ದೊಡ್ಡ ದೂರದರ್ಶನ ಮತ್ತು ರೇಡಿಯೋದಲ್ಲಿ ಪೊಸಿಷನ್ ಅನುಭವಿಸ್ತವ್ರು. ಸರ್ಕಾರ ಅಥವಾ ಸಮಾಜ ಏನಾರು ಒಂದು ಅಸೈನ್ಮೆಂಟ್ ಕೊಟ್ಟರೆ, ಮಹಿಳಾ ಪರ ಇರ್ಬೋದು, ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥ ಹುದ್ದೆ ಕೊಟ್ಟರೆ ನಿಭಾಯಿಸ್ತೀರಾ? ಖಂಡಿತ ಸರ್. ನನಗೆ ಸ್ಫೂರ್ತಿ ಅನ್ನೋದು ಅಥವಾ ಇದು ಅನ್ನೋದು ಎಂದೂ ಕುಂದಿಲ್ಲ. ಹೆಚ್ಚು ಕೆಲಸ ಕೊಟ್ಟಷ್ಟು ನನಗೆ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡೋ ಹುಮ್ಮಸ್ಸಂತೂ ಇದೆ. ಆದರೆ ನನಗೆ ಬಯಸೋದು ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ, ಇವೆರಡನ್ನು ನಾನು ಭಾಳ ಗೌರವಿಸ್ತೀನಿ. ಅದನ್ನು ಕೊಡುವಂಥ ಯಾವುದಾದ್ರೂ ಅಧಿಕಾರ ಅಥವಾ ಜವಾಬ್ದಾರಿಗಳು ಬಂದರೆ ನಾನು ಖಂಡಿತ ನಿರ್ವಹಿಸ್ತೀನಿ. ಹೀಗಾಗಿ ನನಗೆ ಮಾಧ್ಯಮ ಕ್ಷೇತ್ರದಲ್ಲಿ
ಕೆಲಸ ಮಾಡಬೇಕಂತ ತುಂಬ ಆಸೆ ಇದೆ ಸರ್. ಮಾಡಿರಿ 35 ವರ್ಷ ಸಾಕಷ್ಟು. ಅದು ಕೂಡ ಇದೆ. ಅದಕ್ಕೆ ರಿಲೇಟೆಡ್ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಮಹಿಳೆಯರಿಗೆ ಏನಾದರೂ ಈ ಥರದ ಈಗ ಇಷ್ಟು ಆದರೂ ಕೂಡ ಮಹಿಳೆಯರ ಶೋಷಣೆ ನಿಂತಿಲ್ಲ. ಮಹಿಳೆಯನ್ನ ನೋಡುವ ದೃಷ್ಟಿಕೋನ, ದೇಹ ಮೂಲದಿಂದ ನೋಡುವ ದೃಷ್ಟಿಕೋನ ನಿಂತಿಲ್ಲ. ಅವಳನ್ನು ಬುದ್ಧಿ ಮೂಲದಿಂದ ನೋಡುವ ದೃಷ್ಟಿಕೋನಕ್ಕೆ ಅದು ಬದಲಾಗಿ ಅನುಭವಿಸುವ ದೃಷ್ಟಿಕೋನ ನಿಂತಿಲ್ಲ, ಅನುಭವಿಸುವಿಂದ ನೋಡೋದು. ಇನ್ನೂ ಆಕೆಯನ್ನು ನೋಡೋದು ಬ್ಯೂಟಿಫುಲ್ ಆಗಿದ್ದಾಳಲ್ಲ, ಚೆಂದಾಗಿ ಡ್ರೆಸ್ ಮಾಡ್ಕೊಂಡಿದ್ದಾಳಲ್ಲ, ಅದು ಫಸ್ಟ್ ಬರುತ್ತೆ. ಅವಳ ಬುದ್ಧಿಮತ್ತೆ ಇಷ್ಟಿದೆಯಲ್ಲ, ಅವಳ ವಿಚಾರಧಾರೆ ಹಿಂಗಿದೆಯಲ್ಲ, ಅವಳ ವ್ಯಕ್ತಿತ್ವ ಹಿಂಗಿದೆಯಲ್ಲ, ಅವಳ ಬರವಣಿಗೆ ಹೀಗಿದೆಯಲ್ಲ, ಅವಳ ನಿರೂಪಣೆ ಹೀಗಿದೆಯಲ್ಲ. ಅಂದ್ರೆ ಒಳಗೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನೋದನ್ನ ನೋಡೋದು ಕಲ್ತಿಲ್ಲ ನಾವು. ಕಲಿತಿಲ್ಲ. ಆತ್ಮ ನೋಡಂಗಿಲ್ಲ, ಆತ್ಮ ನೋಡಿ ಒಳಗೆ ಸುಳಿಯುವ ಆತ್ಮ ನೋಡಂಗಿಲ್ಲ, ಹೊರಗಿನ ದೇಹ ನೋಡು. ನಾನು ವಿಚಾರ ಮಾಡ್ತಿದ್ದೆ, ನೀವು ಪಿ ಜಿ ಒಳಗಿದ್ದಾಗ ಹೆಂಗೆ ತೆಲಿಗೆ ಎಣ್ಣೆ ಹಚ್ಕೊಂಡು ಸೀರೆ ಉಟ್ಕೊಂಡು ಗೌರವನಂಗೆ ಇರ್ತಿದ್ರಿ. ಇವತ್ತು ಒಂದು 30 ವರ್ಷ ಆದಮೇಲೆ 35 ವರ್ಷ ಆದಮೇಲೆ ಹಿಂಗೆ ಅಗದಿ ಮಾಡರ್ನ್ ಆಗಿ ಬಂದು ಕುಂತಾಗ ಸಿ ದಿಸ್ ಚೇಂಜ್ ಟು ಬಿ ಅಕ್ಸೆಪ್ಟೆಡ್. ಟ್ರಾನ್ಸ್ಫಾರ್ಮೇಷನ್ ಈ ನಮ್ಮ ಮಕ್ಕಳು ಮಾಡ್ತಾರೆ. ಈಗಿನ ಜನ್ರೇಷನ್ ಎಲ್ಲಿ ಕೇಳ್ತಾರೆ? ತಲೆ ತುಂಬ ಸೆರಗೊತ್ಕೊಂಡು ಅಡ್ಡಾಡ ಅಂದ್ರೆ ಎಲ್ಲಿ ಕೇಳ್ತಾರೆ? ಅವ್ರ ನಮ್ಮ ಏಜಿಗೆ ಮತ್ತೆ ಬರ್ಬೋದು, ಹೇಳಕ್ಕಾಗಲ್ಲ. ಹಿಸ್ಟ್ರಿ ರಿಪೀಟ್ಸ್ ಅಂತ ಅಲ್ಲ, ಬಟ್ ದೇ ಎಂಜಾಯ್ ದ ಫ್ರೀಡಮ್. ಆ ಫ್ರೀಡಮನ್ನು ಎಂಜಾಯ್ ಮಾಡೋಂಥ ಅವಕಾಶ ನಾವು ಕೊಟ್ಟಾಗ ಈ ಥರ ಕನ್ಸರ್ವೇಟಿವ್ ಆಗಿ ವಿಚಾರ ಮಾಡೋದು ಇದೆಯಲ್ಲ, ಅದು ಭಾಳ ಅಪಾಯಕಾರಿ. ಇವತ್ತು ನಂಗೆ ಭಾಳ ಆಶ್ಚರ್ಯ ಆಗಿದ್ದು ಅಂದರೆ, ನೀವು ಹೇಗೆ ಹಳ್ಳಿಯಿಂದ ಬಂದು ಒಬ್ಬ ಹಳ್ಳಿ ಹುಡುಗಿ ಅಧಿಕಾರಿಯಾದ ಪರಿ ಇದೆಯಲ್ಲ ಅದನ್ನು ಹೇಳಿದ್ರಿ. ಮಂಗಳೂರಿನ ರಿಫೈನ್ಡ್ ಸಂಸ್ಕೃತಿಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡದ್ರ ಬಗ್ಗೆ ಮಾತಾಡಿದ್ರಿ. ಮತ್ತು ಈ ಇಲಾಖೆಯ ಪ್ರೊಫೆಷ್ನಲ್ ಜಲಸ್ ಬಗ್ಗೆ ಮಾತಾಡಿದ್ರಿ. ಇದೆಲ್ಲದರ ಜೊತೆಗೆ ನಿಮ್ಮ ಬಾಳ ಸಂಗಾತಿ ಚಂದ್ರಶೇಖರ್ ಅವರು ನಿಮ್ಮನ್ನು ಎಲ್ಲ ರೀತಿಯಿಂದನೂ ಬೆಂಬಲಿಸ್ತಾ ಬಂದರು. ಸೊ ಈ ವಿಷಯವಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ಮೇಡಮ್? ಸರ್, ವ್ಯಕ್ತಿಗತವಾಗಿ ಹೇಳೋದಾದರೆ ಅವರು ನನ್ನ ವೈಯಕ್ತಿಕ ಜೀವನದಲ್ಲಿ ಎಂದೂ ಅಡ್ಡ ಬಂದಿಲ್ಲ. ಏನೋ ಮಾಡ್ಕೊಂಡಿರು ಅಂತ ಬಂದಿದ್ದಾರೆ. ನಾನು ಅವರಿಗೆ ಸ್ಪೇಸ್ ಅಂತಾರಲ್ಲ ಸರ್, ನಾವು ಎಷ್ಟೇ ಅಂದರೂ ಕೂಡ ನಾವು ಎಷ್ಟು ಪರಸ್ಪರಗೆ ಸ್ಪೇಸ್ ಕೊಡ್ತೀವೋ, ಅದು ಗಂಡು ಹೆಣ್ಣು ಇರ್ಬೋದು, ಬಾಯ್ ಫ್ರೆಂಡ್ಸ್ ಇರ್ಬೋದು, ಲಿವ್ ಇನ್ ರಿಲೇಷನ್ಶಿಪ್ಪಲ್ಲೇ ಇದ್ದವರು ಇರ್ಬೋದು, ಹುಡುಗಿ ಹುಡುಗಿನೇ ಇರ್ಬೋದು, ಹುಡುಗ ಹುಡುಗನೇ ಇರ್ಬೋದು, ಯಾವುದೇ ಸಂಬಂಧದಲ್ಲಿ ನಾವು ಎಷ್ಟು ಪರಸ್ಪರರಿಗೆ ಸ್ಪೇಸ್ ಕೊಡ್ತೀವೋ ಅಷ್ಟು ಸಂಬಂಧಗಳು ಮಧುರವಾಗಿರ್ತವೆ ಅಂತ ನನ್ನ ಅನುಭವ. ಇದರಲ್ಲಿ ನಾವು ಪ್ರೀತಿ ಅಂದ ತಕ್ಷಣ ಅದು ನನ್ನ ಸ್ವತ್ತು ಅಂತ ಮಾಡ್ತೀವಿ, ಪೊಸೆಸಿವ್ನೆಸ್ ಹೋಗ್ತೀವಿ. ಅದು ಎಷ್ಟೋ ಸಲ ಸಂಬಂಧಗಳನ್ನು, ಕೌಟುಂಬಿಕ ಜೀವನವನ್ನು ಹಾಳು ಮಾಡೋಕ್ಕೆ ಅಥವಾ ಈ ವಿಚ್ಛೇದನೆಯಂತಹ ಜಾಸ್ತಿ ನೋಡ್ತಾ ಇದೀವಿ, ಆಗಕ್ಕೆ ಸಾಧ್ಯ ಆಗುತ್ತೆ. ಡೈವರ್ಸ್ ಇನ್ಸಿಡೆಂಟ್ಸ್ ಆರ್ ಇನ್ಕ್ರೀಸಿಂಗ್. ಹೆಣ್ಣು ಮಕ್ಕಳು ಕೂಡ ಸ್ವಾವಲಂಬಿಗೆ ಹೆಚ್ಚು ಆದಾಗ ನನಗೆ ಹೆಚ್ಚು ಸ್ವಾತಂತ್ರ್ಯ ಬೇಕು ಅನ್ನುವ ಆತುರದಲ್ಲಿ ನನಗೆ ಕೊಡಮಾಡಲ್ಪಟ್ಟಂತಹ ಅನೇಕ ಜವಾಬ್ದಾರಿಗಳು, ಸಾಮಾಜಿಕ ಚೌಕಟ್ಟುಗಳು ಅಥವಾ ನನಗೆ ಕೊಟ್ಟು ನಾನೇ ಮಾಡಬೇಕಾದಂಥ ಕೆಲವು ಮೂಲಭೂತ ಕರ್ತವ್ಯಗಳು, ತಾಯಿ, ಹೆಂಡತಿ, ತಂಗಿ, ನಾದಿನಿ, ಇಂಥ ಅನೇಕ ಒಂದು ಬೇಸಿಕ್ ಕೌಟುಂಬಿಕ ಪಾತ್ರಗಳು, ಜವಾಬ್ದಾರಿಗಳು, ಅದನ್ನು ನಾವು ಎಲ್ಲೋ ಮಹಿಳೆಯರು ಅದು ಕೂಡ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಅದನ್ನು ಕೂಡ ನಮ್ಮ ಹೆಣ್ಮಕ್ಳು ಮಾಡ್ಕೋಬೇಕು, ರೂಪಿಸ್ಕೋಬೇಕು. ಯಾಕೆಂದರೆ ಅದು ಬಹಳ ಮುಖ್ಯ. ಕುಟುಂಬ ಅನ್ನೋದು ಸಮಾಜದ ಪ್ರಥಮ ಸಂಸ್ಥೆ. ಆ ಸಂಸ್ಥೆ ಒಡಿತಾ ಹೋದರೆ ಅದು ದೇಶದ ಮೇಲೆ, ಸಾಮಾಜಿಕ ಸ್ವಾಸ್ಥ್ಯದ ಮೇಲೆ ಹೊಡೆತ ಬೀಳುತ್ತೆ, ದೇಶದ ನಾಡಿನ ಮೇಲೆ ಹೌದು ಬೀಳುತ್ತೆ. ಅದೆಲ್ಲೋ ನನಗೆ ಒಂದೊಂದು ಸಲ ಆತಂಕ ಕಾಡ್ತದೆ. ಯಾಕೆಂದರೆ ನಮ್ಮ ನಾಡಿನ ನೀವು ಪ್ರೋಗ್ರೆಸಿವ್ ಥಿಂಕಿಂಗ್ ಇಟ್ಕೊಂಡು ಈಗಿನ ಹುಡುಗಿಯರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಮೇಡಮ್? ಸರ್, ಅವರು ಕರಿಯರನ್ನು ಡೆವಲಪ್ ಮಾಡಿಕೊಳ್ಳಿ. ಹೆಣ್ಮಕ್ಳು ನಮ್ಮ ಈ ಸಾಂಸ್ಕೃತಿಕ ಪರಂಪರೆ ಏನಿದೆಯಲ್ಲ ಅದು ನಮ್ಮನ್ನು ಇನ್ನೂ ಗಟ್ಟಿ ಕೊಡುತ್ತೆ. ಅದು ನಮ್ಮ ಯುವಕರಿಗೆ ಏನಾಗಿದೆ ಅಂದರೆ ಸಂಸ್ಕೃತಿ, ಸಾಹಿತ್ಯ ಇದನ್ನೆಲ್ಲ ಮಾತಾಡೋರೆಲ್ಲ ಔಟ್ಡೇಟೆಡ್ಡು ಅನ್ನುವ ಒಂದು ತಪ್ಪು ಭಾವನೆಯಲ್ಲಿ ಇದ್ದಾರೆ. ಆದರೆ ಅವರಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು, ನಮ್ಮ ಈ ಪರಂಪರೆ ಏನಿದೆಯಲ್ಲ ಇದು ನಿಮ್ಮ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಹೊರತು ಅದು ವಿರೋಧ ಅಲ್ಲ. ಅದನ್ನು ನಾನು ಮನವರಿಕೆ ಮಾಡಬೇಕಾಗಿದೆ. ನನ್ನ ಮಗಳಿಗೆ ಹೇಳಿದೆ, ನಾನು ಒಂದು ಸಲ ಕೇಳ್ತಾಯಿದ್ರು ಇದೇ ಒಂದು ಘರ್ಷಣೆಯಲ್ಲಿ, ಇದು ವೀರಶೈವ, ಲಿಂಗಾಯತ ಇವೆಲ್ಲ ಇದಾವಲ್ಲ, ಇದೆಲ್ಲ ಏನು, ಯಾಕೆ ಇದೆಲ್ಲ ವ್ಯತ್ಯಾಸ, ಯಾಕೆ ಈ ಥರದ ಇದಿರುತ್ತೆ? ಲಿಂಗಾಯತರು ಅನ್ನೋದು ಒಂದು ಇದು ಧರ್ಮನ, ಅದೊಂದು ಜಾತಿನ, ಹೀಗೆಲ್ಲ ಚರ್ಚೆಯನ್ನು ಮಾಡುವಾಗ ನಾನು ಹೇಳಿದೆ, ಅಮ್ಮ ನಿನ್ಗೆ ಹೆಂಗೆ ಹೇಳೋದು, ಈಗ
ಒಂದು ವ್ಯವಸ್ಥೆಯಲ್ಲಿ ಲೆಫ್ಟಿಸ್ಟು ಮತ್ತು ರೈಟಿಸ್ಟು ಅಂತ ಒಂದು ಯೋಚನೆ ಬರುತ್ತಲ್ಲ. ಲೆಫ್ಟಿಸ್ಟು ಅಂದರೆ ಸ್ವಲ್ಪ ಫ್ರೀಯಾಗಿ ಪ್ರೋಗ್ರೆಸಿವ್ ಆಗಿ ವಿರೋಧವಾಗಿ ಸತ್ಯವನ್ನು ನಿಷ್ಠೆಯನ್ನು ಇದ್ದಕ್ಕಿದ್ದಾಗೆ ಹೇಳುವಂಥವ್ರು. ಈ ರೈಟಿಸ್ಟ್ ಅಂತ ನೀವು ಹೇಳಿದವರು ಅವರು ಸ್ವಲ್ಪ ವ್ಯವಸ್ಥೆಯ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಂಡು ತನಗೆ ಏನು ಲಾಭ ಆಗುತ್ತಲ್ಲ ಅದನ್ನೇ ನೋಡಿಕೊಂಡು ನಿನಗೂ ಚೆಂದ ಇರು ನಾನು ಚೆಂದ ಹೇಗಿರ್ತೀನಿ ವಿನ್ ವಿನ್ ಆಗಿ ಇರೋ ಸಿಚುವೇಶನಲ್ಲಿ ಬದುಕೋಣ ಅಂತ. ಸಮಾಜಕ್ಕೆ ಇಬ್ಬರು ಬೇಕಲ್ವ, ಹಂಗೆ ಇದ್ರೆ ಪ್ರಗತಿ ಆಗಲ್ಲ. ಪ್ರಗತಿಯನ್ನು ಎತ್ತಿ ಹಿಡಿಯೋರೇ ಲೆಫ್ಟಿಸ್ಟು. ನಮ್ಮ ದೋಷಗಳನ್ನು ಎತ್ತಿ ಹಿಡಿಯೋರೇ ನಮ್ಮ ಪ್ರಗತಿಯಲ್ಲಿ ನೆರವಾಗೋದು. ಲೆಫ್ಟಿಸ್ಟ್ ನಮಗೆ ವಿರೋಧಿಗಳಲ್ಲ, ಅವರು ನಮ್ಮನ್ನು ತಿದ್ದುವಂಥವ್ರು. ನಿಂದಕರಿರಬೇಕಾ ಜಗದಲ್ಲಿ ನಿಂದಕರಿರಬೇಕಂತ ದಾಸರು ಹೇಳ್ತಾರೆ. ಅವ್ರು ಇರೋದ್ರಿಂದನೇ ನಮ್ಮ ಎಲ್ಲ ವ್ಯಕ್ತಿತ್ವ ಸಂಪೂರ್ಣವಾಗಿ ರೂಪುಗೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗೇ ಲೆಫ್ಟಿಸ್ಟು. ಇವರು ರೈಟಿಸ್ಟು ನಮಗೆ ಕಾಂಪ್ರಮೈಸ್ ಆಗೋದು, ಎರಡನ್ನು ಸಮಾಗಮವಾಗಿ ಬದುಕೋಕ್ಕೂ ಸಾಧ್ಯ ಇದೆಯಲ್ಲ. ಒಂದು ಮಧ್ಯಮ ಮಾರ್ಗವನ್ನು ನೀವು ಹುಡ್ಕೊಂಡು ಬದುಕ್ಬೋದಲ್ವ, ಅದನ್ನು ನೀವು ಹುಡುಕ್ಬೋದು. ಅದೇ 12ನೇ ಶತಮಾನದಲ್ಲಿ ಆದಂಥ ಲಿಂಗಾಯತರು ಲೆಫ್ಟಿಸ್ಟು. ವೀರಶೈವ ಆಮೇಲೆ ಅದು ಅವ್ರಿಗೆ ಹೇಳಬೇಕಲ್ಲ ಸರ್, ನಾವು ಸಿಂಪಲ್ ಆಗಿ ಕನ್ವಿನ್ಸ್ ಮಾಡಬೇಕಲ್ಲ ಯುವ ಜನರನ್ನು ನಾವು. ಹೌದು ತುಂಬ ಡೀಪಾಗಿ ನೀವು ಈ ಶಸ್ತ್ರಾಂಗ ಆಮೇಲೆ ಲಿಂಗ ಪೂಜೆ ವಿಭೂತಿ ಅವೆಲ್ಲ ಹೇಳ್ಕೊಂಡು ಹೋದ್ರೆ ಇವತ್ತಿನ ಜನ್ರೇಷನ್ಗೆ ರುಚಿಸಲ್ಲ ಸರ್. ನಾವು ಅವ್ರ ಭಾಷೆಯಲ್ಲಿ ಹೋಗಿ ನಮ್ಮ ಕನ್ವಿನ್ಸ್ ಮಾಡಿ ತರುವ ಜವಾಬ್ದಾರಿ ನಮ್ಮ ಜನ್ರೇಷನ್ದವ್ರಿಗಿದೆ. ನಮ್ಮ ಮಾತು ಕೇಳಲ್ಲ ಅಂತಿರ್ತೀವಿ, ನಾವು ತರೋಕ್ಕೆ ಪ್ರಯತ್ನ ಮಾಡಬೇಕು. ನಾವು ಅವ್ರು ನಮ್ಮ ಮಾತು ಕೇಳಲ್ಲ ಅಂದ್ರೆ ನಮ್ಮ ಅಂತರ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ. ನಮ್ಮ ಜವಾಬ್ದಾರಿ ಏನಿದೆ ಅಂದರೆ ಅವ್ರ ಥರನೇ ಹೋಗಿ ನಾವು ಸೆಂಟ್ರಲ್ ಆಗಿ ಬರುವ ಪ್ರಯತ್ನವನ್ನು ಮಾಡೋಣ. ಯುವಕರು ಒಂದೆರಡು ಹೆಜ್ಜೆ ಈ ಕಡೆ ಬರಲಿ, ನಾವು ಒಂದೆರಡು ಹೆಜ್ಜೆ ಈ ಕಡೆ ಬರೋಣ. ಬಂದರೆ ನಮ್ಮ ಆರೋಗ್ಯವಂತ ಸಮಾಜವನ್ನು ಕಟ್ಟೋಕೆ ಇದು ನೆರವಾಗಬಹುದು. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಲ್ವಾ ಸರ್? ಬಹುಶಃ ನಾವೆಲ್ಲ ಈ ಒಂದು ಪಾತನ್ನು ನೋಡಬೇಕು ಅಂತ ನನಗನ್ಸುತ್ತೆ. ನನಗಿಂತಲೂ ನೀವು ತುಂಬ ತಿಳಿದವರು. ಅಲ್ಲ, ಪ್ರಶ್ನೆ ಈಗ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ನಾವೇನಾರ ಮಾತಾಡಿದರೆ ಅದು ಅಗೇನ್ ಟ್ರೆಡಿಷನಲ್ ಮತ್ತು ಕನ್ಸರ್ವೇಟಿವ್ ಮೈಂಡ್ ಸೆಟ್ ಆಗುತ್ತೆ. ಅದಕ್ಕೆ ಅಕ್ಕ ಹೇಳೋ ಹಾಗೆ ನೊಂದವರ ನೋಯದವರ ಬಲ್ಲರು ಅನ್ನಂಗೆ ಹೆಣ್ಮಕ್ಳು ಹೇಳಿದಾಗ ಅದಕ್ಕೊಂದು ಸ್ಟ್ರೆಂಗ್ ಸಿಗುತ್ತೆ ಮತ್ತು ನೀವು ರಿಯಲಿಸ್ಟಿಕ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಅದ್ಭುತವಾದ ಅವಕಾಶವನ್ನು ನಿಮ್ಮ ಸುದೀರ್ಘ ಮಾತುಕತೆಯಲ್ಲಿ ನೀವು ನಮಗೆ ಕಲ್ಪಿಸಿಕೊಟ್ರಿ. ಅದಕ್ಕಾಗಿ ನಾನು ವಚನ ಟಿ ವಿ ಪರವಾಗಿ ನಾಡಿನ ಸಮಸ್ತ ಈ ಜಾಗತಿಕವಾಗಿ ಯೂಟ್ಯೂಬ್ ಪಾಡ್ಕ್ಯಾಸ್ಟ್ ಅಂದರೆ ಅದು ಒಂಥರ ಓಪನ್ ಜಗತ್ತೇ ನೋಡುವಂಥದ್ದು, ಅದು ಸೀಮಿತ. ಅದಕ್ಕೆ ನಾನು ವಚನ ಟಿ ವಿಯಿಂದ ಒಂದು ಹೇಳ್ಬೇಕು ಸರ್, ನಾನು ನಿಮ್ಮ ಎಲ್ಲ ಪಾಡ್ಕಾಸ್ಟನ್ನು ನೋಡ್ತಾ ಇದ್ದೀನಿ. ನಿಮ್ಮ ಟೀಮ್ ಇದೆಯಲ್ಲ, ಈ ಕ್ವಾಲಿಟಿ, ಬಿಕಾಸ್ ನಾನು ಇಷ್ಟು ವರ್ಷ ದೃಶ್ಯಮಾಧ್ಯಮದಲ್ಲಿ ಕೆಲಸ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ 40 ಜನ ಕೆಲಸ ಮಾಡ್ತಾರೆ ಒಂದು ಪ್ರೊಡಕ್ಷನಿಗೆ. ಅಲ್ಲಿ ಸೆಟ್ಟು, ಡಿಸೈನು, ಲೈಟ್ ಕಂಪೋಸಿಷನ್ನು, ಮೇಕಪ್ಪು, ಡ್ರೆಸ್ಸು, ಪ್ರತಿಯೊಬ್ಬರಿಗೆ ಒಬ್ಬೊಬ್ಬರು ಸ್ಪೆಷಲಿಸ್ಟು. ಆಡಿಯೋ, ಸೌಂಡ್ ರಿಸರ್ಚ್ ಟೀಮು, ಕಂಟೆಂಟು. ನೀವು ಇದೆಲ್ಲ ಏನು ಇಲ್ಲದೇನೆ ಕೇವಲ ಸಣ್ಣ ಟೀಮ್ ಕಟ್ಕೊಂಡು ಇಂಥ ಅದ್ಭುತವಾದ ಕೆಲಸವನ್ನು ಮಾಡ್ತೀರಲ್ಲ, ನಿಮಗೂ ನಿಮ್ಮ ಟೀಮಿಗೂ ದೊಡ್ಡ ನಮಸ್ಕಾರಗಳು ಸರ್, ಎರಡು ಮಾಧ್ಯಮದ ಪರವಾಗಿ. ಆಮೇಲೆ ಕಂಟೆಂಟ್ ಇದೆಯಲ್ಲ, ನೀವು ಆ ಪ್ರಶ್ನೆಯನ್ನು ಕೇಳುವ ರೀತಿ ಎಂಥವರನ್ನು ಮತ್ತೆ ನಿಮ್ಮ ಇದಕ್ಕೆ ಎಳೆದುಕೊಳ್ಳುವ ವಚನ ಪರಂಪರೆ ಇದೆಯಲ್ಲ, ಅದು ಬಹಳ ಅದ್ಭುತ ಸರ್. ಹೀಗಾಗಿ ಕನ್ನಡ ನಾಡಿನ ರಾಷ್ಟ್ರದ ಅಂತಾರಾಷ್ಟ್ರೀಯ ಎಲ್ಲ ಪಾಡ್ಕಾಸ್ಟಿಂಗ್ ವ್ಯೂವರ್ಸರ ಪರವಾಗಿ ಸಿದ್ದು ಯಾಪಲ್ ಪಲ್ವಿ ಮತ್ತು ಅವರ ಈ ತಂಡಕ್ಕೆ ನನ್ನ ದೂರದರ್ಶನ ಮತ್ತು ಆಕಾಶವಾಣಿಯ ಹಿನ್ನೆಲೆಯ ಅನುಭವದ ಹಿನ್ನೆಲೆಯಲ್ಲಿ ನಿಮಗೆ ದೊಡ್ಡ ಅಭಿನಂದನೆಗಳನ್ನು ಹೇಳ್ತೀನಿ. ಶರಣಾರ್ಥಿ.